ಇನ್ಕ್ಲೂಡಿಂಗ್ ಮೆನಿ ಮುಸ್ಲಿಮ್ಸ್ ದೇ ವರ್ ಮೈ ಫಾಲೋವರ್ಸ್. ಅಂದ್ರೆ ಯಾರೇ ಆಗಿರ್ಲಿ, ನಾನೇನ್ ಬರೀತಿದ್ದೆ ಅಂದ್ರೆ ಎನರ್ಜಿನಲ್ಲಿ ಜಾತಿ ಇಲ್ವೇ ಇಲ್ಲ, ಲಿಂಗ ಭೇದವೂ ಇಲ್ಲ. ನಿಮ್ಮ ಆಯ್ಕೆ ಆರಂಭದಲ್ಲಿ ನಟನೆನೇ ಆಗಿತ್ತು ಅಲ್ವಾ? ಮಹಾಮಾಯಲ್ಲಿ ದೇವಿ ಪಾತ್ರನ ನಾನು ಆಸೆ ಪಟ್ಟು ಮಾಡಿದೆ. ಅದಾದ್ಮೇಲೆ ತೆಲುಗುನಲ್ಲೂ ಕನಕದುರ್ಗ ಸೀರಿಯಲ್ಗೆ ನನ್ನನ್ನೇ ಕರೆಸಿ ನೀವೇ ದೇವಿ ಪಾತ್ರ ಮಾಡಬೇಕು ಅಂತ ಕರ್ಕೊಂಡೋಗಿ ಮಾಡಿಸಿದ್ರು. ಅಭಿನಯ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು INA ಆರ್ಮಿ ಇದೆ, ಇಂಡಿಯನ್ ನ್ಯಾಷನಲ್ ಆರ್ಮಿನಲ್ಲಿ. ಅದರಲ್ಲಿ ಝಾನ್ಸಿ ರೆಜಿಮೆಂಟ್ ಅಲ್ಲಿ ಒಬ್ಬ ಮಹಿಳಾ ಲೀಡರ್ ಇದ್ಲು, ನೀರಾ ಆರ್ಯ ಅಂತ. ಅದ್ರ ಬಗ್ಗೆ ಹಿಂದಿ ಚಿತ್ರ ಮಾಡ್ತಾ ಇದ್ದೀನಿ. ಆತ್ಮದ ಅರಿವು ಬಹಳ ಮುಖ್ಯ. ಹೂ ಆಮ್ ಐ, ವೈ ಆಮ್ ಎಕ್ಸಿಸ್ಟಿಂಗ್ ಅಂತ, ಕಿಂ ಕಾರಣಂ ಬ್ರಹ್ಮ ಕುತಃ ಅಂತ. ನಾನು ಯಾರು ಅನ್ನೋದು ಅರ್ಥ ಮಾಡ್ಕೊಂಡಾಗ ಯಾಕೆ ನಾನು ಕರ್ಮ ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊಳ್ತಾ ಹೋಗ್ತೀನಿ. ಈ ಗ್ಲಾಮರಸ್ ಲೋಕದಲ್ಲಿ ಇದ್ದು ನಿಮಗೆ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಹುಡುಕಾಟ? ಲೈಬ್ರರಿಲಿ ಇಟ್ಟಂಗೆ. ಮೊದಲು ನಾವು ಲೈಬ್ರರಿಲಿ ಪುಸ್ತಕಗಳು ಇಡ್ತಾ ಇದ್ವಿ, ಇವಾಗೆಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ಇಡ್ತಾ ಇದ್ವಿ. ಹಾಗೆ ಚಿತ್ರ ಮಾಡಿ ಇಟ್ರೆ ನಾನು ಸತ್ರೂ ಚಿತ್ರಗಳು ಜೀವಂತವಾಗಿರುತ್ತೆ. ಸ್ನೇಹಿತರೆ ನಮಸ್ಕಾರ. ಮುಕ್ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿರುವಂಥವರು ಒಬ್ಬರು ವಿಶೇಷವಾದ ಅತಿಥಿಯವರು. ಅವರು ನಟಿ, ನಿರ್ದೇಶಕಿ ಮತ್ತು ಲೇಖಕಿ, ಆಧ್ಯಾತ್ಮ ಮತ್ತು ತತ್ವಜ್ಞಾನದಲ್ಲಿ ವಿಶೇಷವಾದ ಆಸಕ್ತಿಯನ್ನು ಉಳ್ಳಂಥವರು. ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ವಿಶ್ವಾಸದಿಂದ ಸ್ವಾಗತಿಸ್ತೇನೆ. ಮೇಡಮ್ ನಮಸ್ಕಾರ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಸ್ವಾಗತ ಕೋರ್ತಿದ್ದೀನಿ. ಯಾಕಂದರೆ ಬುಕ್ ಬ್ರಹ್ಮ ಅನ್ನೋ ಟೈಟ್ಲೇ ನನಗೆ ತುಂಬ ಇಷ್ಟ ಆಯಿತು. ಬ್ರಹ್ಮನಿಂದ ಜ್ಞಾನವೆಲ್ಲ ಪಡ್ಕೊಳ್ತೀವಿ ಅಂದಾಗ ನೀವು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ಬುಕ್ ಬ್ರಹ್ಮ ಅಂತಲೇ. ನನಗೆ ಒಂದು ಸಣ್ಣ ಕುತೂಹಲ ಏನಂದರೆ, ನಿಮ್ಮ ಈ ಸಿನಿಮಾದಲ್ಲಿ ನಟಿಸುವ ಒಂದು ಕ್ರಮ ಇದೆ, ಅದನ್ನು ನಿರ್ದೇಶಿಸಿತು. ಅವೆರಡನ್ನು ಹೆಂಗೆ ಬೈಫರ್ಕೆಟ್ ಮಾಡ್ಕೋತೀರಿ? ಅಂದರೆ ನೀವು ಗಮನಿಸಿರ್ಬೋದು, ನಾನು ನಟನೆಗಿಂತ ಹೆಚ್ಚು ಇಂಪಾರ್ಟೆನ್ಸ್ನ ನಿರ್ದೇಶನಕ್ಕೆ ಕೊಟ್ಟೆ. ಅಂದರೆ ಬ್ಯೂಟಿಗಿಂತ ಹೆಚ್ಚು ನನ್ನ ಬ್ರೈನಿಗೆ ಕೊಡಬೇಕು ಅಂತ. ನನಗೆ ಚಿಕ್ಕ ವಯಸ್ಸಿಂದ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇತ್ತು ನನ್ನಲ್ಲಿ. ನಾನು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಿ ಡ್ಯಾನ್ಸ್ ಕಲ್ತ್ಕೊಂಬಂದು ನಮ್ಮ ಹಳ್ಳೀಲಿ ಹೇಳ್ಕೊಡ್ತಿದ್ದೆ. ಸೊ ಅವಾಗಿನ ಒಂಥರ ಲೀಡರ್ಶಿಪ್ ಬಂದಿದ್ದಾಗ ನನಗೆ ಎಷ್ಟೋ ಸಿನಿಮಾಗಳು ನನ್ನ ಕಾಲೇಜ್ ಡೇಸಲ್ಲೇ ನನಗೆ ಆಪರ್ಚುನಿಟೀಸ್ ಬಂದಿತ್ತು. ಈವನ್ ದರ್ಶನ್ ಅವ್ರ ಜೊತೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಕೆಲವು ಚಿತ್ರಗಳಲ್ಲಿ ನನಗೆ ಅವಕಾಶಗಳನ್ನು ಕೊಡ್ತೀನಿ ಅಂತ ಕರೆದಿದ್ರು, ಆಫರ್ಸ್ ಬಂದಿತ್ತು. ಫಿಲಮಲ್ಲಿ ಹೀರೋಯಿನ್ ಆಗಿ ನಟಿಸ್ಬೇಕಿತ್ತು. ಬಟ್ ಅವಾಗಿಂದನೂ ನನಗೇನು ಇಷ್ಟ ಆಯಿತು ಅಂತಂದರೆ, ನಾನೊಬ್ಬ ಲೀಡರ್ ಥರ ಕೂತಿದ್ದು ನಾನು ನಿರ್ದೇಶನ ಮಾಡಬೇಕು, ನಾನೇ ಬರೀಬೇಕು. ನನಗೆ ಬರವಣಿಗೆನೂ ಅದೇ ರೀತಿ ತುಂಬಾ ಇಷ್ಟ ಪಡ್ತಾ ಹೋದೆ. ಸ್ಕ್ರಿಪ್ಟ್ ಕೂಡ ಮಾಡ್ತೀರಿ ನೀವು? ಹೌದು. ಸೊ ನನಗೆ ಹಾಗಾಗಿ ನಾನು ನಿರ್ದೇಶನಕ್ಕೆ ಹೋದೆ. ಆ ನಿರ್ದೇಶನ ಮಾಡೋ ಸಮಯದಲ್ಲಿ ನನಗೆ ತುಂಬ ಮೋಟಿವೇಟ್ ಮಾಡಿದ್ದು ಜನಗಳು ಅಂದರೆ ನಿಜವಾಗ್ಲೂ ನನ್ನ ಗುರು ಸಮಾನರೇ ಆದಂಥ ಅನೇಕ ಜರ್ನಲಿಸ್ಟ್ಗಳು. ಮತ್ತು ಎಸ್ ರಾಮಚಂದ್ರ ಸರ್ ಇದ್ರು ಕ್ಯಾಮ್ರಾಮನ್. ಅವಾಗ ನನ್ನ ದಾಟು ಫಿಲ್ಮ್ಗೆ ಅವರೇ ಇದ್ದಿದ್ದು. ನಾನು ದಾಟು ಫಿಲಮ್ಮು ನಟಿಸಿ ಆ ಫಿಲ್ಮ್ ಮಧ್ಯ ನಿಂತೋಯ್ತು ಅಂತ ನಿರ್ಮಾಪಕಿಯಾಗಿ ಸಹ ಹೋದೆ. ಅದಾದ್ಮೇಲೆ ಮುಖಪುಟ ಮಾಡಬೇಕು ಅಂತ ಅಂದ್ಕೊಂಡಾಗ ರಾಮಚಂದ್ರ ಸರ್ ಹೇಳಿದ್ರು, ನೀನೇ ಯಾಕೆ ನಿರ್ದೇಶನ ಮಾಡಬಾರ್ದು, ನೀ ಮಾಡಮ್ಮ, ಮಹಿಳಾ ನಿರ್ದೇಶಕಿಯರು ಕಮ್ಮಿ ಇದ್ದಾರೆ ಅಂದಾಗ ಆ ಫಿಲಮ್ನ ಕೈಗೆತ್ಕೊಂಡು. ಬಟ್ ನಿಮ್ಮ ಆಯ್ಕೆ ಆರಂಭದಲ್ಲಿ ನಟನೆನೇ ಆಗಿತ್ತು ಅಲ್ವಾ? ಆ್ಯಕ್ಚುಲಿ ಹಾಗೆ ಅಂತ ಇರಲಿಲ್ಲ ಸರ್. ನಾನು ಸೀರಿಯಲಲ್ಲಿ ಮಹಾಮಾಯನಲ್ಲಿ ದೇವಿ ಪಾತ್ರದಲ್ಲಿ ಅಭಿನಯಿಸಿದ್ದೆ. ಅದಾದಮೇಲೆ ನನಗೆ ಫಿಲಮ್ಸ್ ಎಲ್ಲ ಬಂದಿದ್ದು ಸ್ವಲ್ಪ ಮಾಡರ್ನ್ ಸಿನಿಮಾಗಳೇ. ಅವಾಗ ಅಂದರೆ ಈಗಲೂ ಅದೇ ರೀತಿ ತಾನೇ ಇರುತ್ತೆ. ಸೊ ಆ ರೀತಿ ಇದ್ದಾಗ ನನಗೆ ಪ್ರಾಬಬ್ಲಿ ನನಗೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಇದು ಮಾಡಬೇಕು ಅಂತ ಆಸೆ ಇತ್ತು. ಅಂದರೆ ನಾನು ಎಲ್ಲರಿಗೂ ಗೈಡ್ ಮಾಡಿ ಈ ರೀತಿ ನಿರ್ದೇಶನ ಮಾಡಬೇಕು ಅಂತ. ಮಹಾಮಾಯಲ್ಲಿ ದೇವಿ ಪಾತ್ರನ ನಾನು ಆಸೆ ಪಟ್ಟು ಮಾಡಿದೆ. ಅದಾದಮೇಲೆ ತೆಲುಗುನಲ್ಲೂ ಕನಕದುರ್ಗ ಸೀರಿಯಲ್ಗೆ ನನ್ನನ್ನೇ ಕರೆಸಿ ನೀವೇ ದೇವಿ ಪಾತ್ರ ಮಾಡಬೇಕು ಅಂತ ಕರ್ಕೊಂಡೋಗಿ ಮಾಡಿಸಿದ್ರು. ಆಮೇಲೆ ದಾಟು ನೋಡಿ ನನಗೆ ಇಷ್ಟ ಆಗೋಂಥ ಕತೆ, ಆ ಥರ ಚಿತ್ರ. ಮುಖಪುಟ ಎಗೇನ್ ನಾನೇ ಬರ್ಕೊಂಡಂಥ ಕತೆ. ಸೊ ಅದು ನನ್ನ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗೋವಂಥ ಕತೆಗಳಾಗಿರೋದ್ರಿಂದ ನಾನು ಮಾಡಿದೆ. ಇವಾಗ ಹಿಂದಿ ಫಿಲ್ಮ್ ಮಾಡ್ತಿದ್ದೀನಿ, ಅದ್ರಲ್ಲಿ ಅಭಿನಯಿಸ್ತಿದ್ದೀನಿ. ಜೊತೆ ನಿರ್ದೇಶನ, ಅಭಿನಯ. ಸುಭಾಷ್ ಚಂದ್ರ ಬೋಸ್ ಅವ್ರದ್ದು INA ಆರ್ಮಿ ಇದೆ, ಇಂಡಿಯನ್ ನ್ಯಾಷನಲ್ ಆರ್ಮಿನಲ್ಲಿ. ಅದರಲ್ಲಿ ಝಾನ್ಸಿ ರೆಜಿಮೆಂಟ್ ಅಲ್ಲಿ ಒಬ್ಬ ಮಹಿಳಾ ಲೀಡರ್ ಇದ್ಲು, ನೀರಾ ಆರ್ಯ ಅಂತ. ಅದ್ರ ಬಗ್ಗೆ ಹಿಂದಿ ಚಿತ್ರ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನೇತಾಜಿ ಅವ್ರಿಗೆ ಮಾತ್ರ ಆ ಲೀಡರ್ಗೆ ಒಂದು ಥಾಟ್ ಬಂದಿತ್ತು, ಮಹಿಳೆಯರು ಕೂಡ ದೇಶಕ್ಕಾಗಿ ಹೋರಾಟ ಮಾಡಬೇಕು ಅಂತ. ಸೊ ಹಾಗಾಗಿ ನನಗೆ ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆ ಸಬ್ಜೆಕ್ಟ್ನ ಕೊರೋನಾ ಟೈಮಲ್ಲಿ ನಾನು ರಿಸರ್ಚ್ ಮಾಡಿ ಆಮೇಲೆ ಇವಾಗ ಪೀರಿಯಡ್ ಫಿಲ್ಮ್ ಆಗಿರೋದ್ರಿಂದ ಎಕ್ಸಾಕ್ಟ್ಲಿ ಅದರ ತಯಾರಿ ಎಲ್ಲ ಹೇಗಿತ್ತು? ಅದು
ಅದು ತುಂಬ ಚೆನ್ನಾಗಿತ್ತು. ಯಾಕೆ ಅಂತ ಹೇಳ್ತೀನಿ. ಅವಳನ್ನ ಯಾವ ಜೈಲ್ಗೆ ಹಾಕಿದ್ರು, ಕಾಲಾಪಾನಿ ಜೈಲ್ಗೆ, ಮತ್ತು ನಿಜವಾಗ್ಲೂ INA ಸೇವೆ ಸಲ್ಲಿಸಿದಂಥ ಅನೇಕ ಹಿರಿಯ ಲೀಡರ್ಸು ಇವತ್ತಿಗೂ ಬದುಕಿದ್ದಾರೆ. ಅವ್ರನ್ನ ಹೋಗಿ ಭೇಟಿ ಮಾಡಿ ಅವ್ರು ಏನು ಊಟ ಮಾಡ್ತಿದ್ರು, ಏನು ಬಟ್ಟೆ ಹಾಕೋತಿದ್ರು. ಈಗ ಯಾಕೆಂದರೆ ನಾವು ಬುಕ್ಕಲ್ಲಿ ಓದೋದು ಬರೀ ಯೂನಿಫಾರ್ಮ್ ಹಾಕೋತಾರೆ ಅಂತ ತೋರಿಸ್ಬಿಡ್ತೀವಿ. ಬಟ್ ರಾತ್ರಿ ಮಲ್ಗೋವಾಗ ಏನು ಮಾಡ್ತಿದ್ರು, ಅವ್ರ ಇಂಟ್ರೆಸ್ಟ್ ಹೇಗಿತ್ತು. ಮತ್ತು ನೇತಾಜಿಗೆ ಆವಾಗ ವಾಟ್ಸಪ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಮತ್ತು ಟಿವಿಗಳಿರಲಿಲ್ಲ. ಆದರೂ ಎಲ್ಲ ಜನರನ್ನು ಹೇಗೆ ಸಂಪಾದನೆ ಮಾಡಿದರು. ಆಮೇಲೆ ಅವ್ರು ಕರೆದ ತಕ್ಷಣ ಇವರೆಲ್ಲ ಹೆಂಗೆ ಬರ್ತಿದ್ರು, ಮನೆ ಬಿಟ್ಬಿಟ್ಟು ಮಕ್ಕಳನ್ನು ಬಿಟ್ಬಿಟ್ಟು ದೇಶಕ್ಕಾಗಿ ಹೋರಾಟ ಮಾಡೋಕ್ಕೆ ಅನೇಕ ಮಹಿಳೆಯರು ಮಕ್ಕಳನ್ನು ಬಿಟ್ಬಿಟ್ಟು ಬರ್ತಿದ್ರು. ಸೊ ಅವರಲ್ಲಿ ಇದ್ದಂಥ ಚಾರ್ಮ್ ಮತ್ತು ಎನರ್ಜಿ ಮತ್ತು ದೇಶಭಕ್ತಿ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡಿ ಕರ್ಕೊಂಬರೋದಿದೆಯಲ್ಲ. ಈಗಾದರೆ ನಾನು ಮೆಸೇಜ್ ಹಾಕಿದ್ರೆ 1,00,000 ಜನ ನೋಡಬಹುದು. ಆದರೆ ಆವಾಗಿನ ಕಾಲದಲ್ಲಿ ಇವರೇ ಹೋಗಿ 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 ಕರ್ಕೊಂಬರ್ಬೇಕಿತ್ತು. ಸೊ ಅದನ್ನು ನಾನು ಆ ಜನಗಳ ಹತ್ರನೇ ಹೋಗಿ ಕತೆನ ಕಲೆಕ್ಟ್ ಮಾಡಿಕೊಂಡು ಒಂದು ಕತೆ ಮಾಡಿಕೊಂಡೆ. ಈಗ ದಾಟುನಲ್ಲಿ ಅಭಿನಯಿಸಿದ ಅನುಭವಕ್ಕೂ ಮುಖಪುಟದ ನಿರ್ದೇಶನದ ಅನುಭವಕ್ಕೂ ಎರಡೂ ಒಂಥರ ಸಬ್ಜೆಕ್ಟ್ ಓರಿಯೆಂಟೆಡ್ ಕತೆಗಳೇ ವಿಷಯಗಳನ್ನೇ ಆಯ್ಕೆ ಮಾಡ್ಕೋತೀರಿ. ಅದಕ್ಕೂ ನಿಮ್ಮ ಆಲೋಚನಾ ಕ್ರಮಕ್ಕೂ ನೇರವಾದ ಸಂಬಂಧ ಇದೆ ಅಂತ ಅನಿಸುತ್ತೆ. ಯಾಕೆ ನಂಗೆ ಸ್ವಲ್ಪ ಮೆಚ್ಯೂರ್ಡ್ ವೇ ಆಫ್ ಚಿತ್ರಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಸುಮ್ಮನೆ ಏನೋ ಒಂದು ಫಿಲ್ಮ್ ಮಾಡಬೇಕಲ್ಲ ಅಂತ ಮಾಡೋದಕ್ಕಿಂತ ನನಗೆ ಅದರಲ್ಲಿ ಏನಾದ್ರು ಒಂದು ಕಂಟೆಂಟ್ ಇರಬೇಕು ಅಂತ. ದಾಟುನು ನೋಡಿ, ಧಾರ್ಮಿಕ ಪದ್ಧತಿಯನ್ನು ಮೀರಿ ಹೋಗಬೇಕಾ, ವಾಪಸ್ ಬರಬೇಕಾ, ಜಾತಿ ಒಳಗೆ ಸೇರಿಸ್ಕೊಳ್ತಾರ ಇಲ್ವಾ ಅನ್ನೋದೇ ಒಂದು ಸ್ಟ್ರಾಂಗ್ ಕಂಟೆಂಟು. ಮತ್ತು ಅದು ಮೈಸೂರು ಅಶ್ವತ್ಥ ಅವ್ರು ಬರೆದಂಥ ಕತೆ, ಶಿವರುದ್ರಯ್ಯ ಅವ್ರು ನಿರ್ದೇಶನ ಮಾಡಿದ್ರು, ರಂಗನಾಯಕಿ ಬರೆದಂಥ ಲೇಖಕರು ಬರೆದಂಥ ಕತೆ. ಅದಕ್ಕೆ ಆ ಕತೆ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಆನಂದ್ ಅವರು ಮೈಸೂರು ಅಶ್ವತ್ಥ ಅವರು ಅಂತ ಕರೀತಾರೆ. ಮತ್ತೆ ಇದನ್ನ ಅಂದ್ರೆ ಅದು ಧರ್ಮಕೊಂಡ ಅಂತ ಇತ್ತು ಹೆಸರು, ಅದನ್ನ ಆಮೇಲೆ ದಾಟು ಅಂತ ಬದಲಾಯಿಸ್ಕೊಂಡ್ರು. ಮುಖಪುಟನ ನಾನೇ, ಯಾಕೆಂದ್ರೆ ನಂದು HIV ಇನ್ಫೆಕ್ಟೆಡ್ ಮಕ್ಳಿಗಾಗಿ ನಾನು ಟ್ರಸ್ಟ್ ಮಾಡಿದ್ದೆ, ನಮ್ಮ ಮನೆ ಅಂತ ಅನ್ನೋದು 18 ಇಯರ್ಸಿಂದ ರನ್ ಮಾಡ್ತಾ ಇದ್ದೀನಿ. ಈಗ ಲಕ್ಕೀಲಿ ಎಲ್ಲ ಕಮ್ಮಿ ಆಗ್ತಾ ಬರ್ತದೆ HIV ಇನ್ಫೆಕ್ಷನ್ಸು. ನನ್ನ ಸಿಂಪತಿ ಮಕ್ಳ ಕಡೆ ಇತ್ತು, ಯಾಕೆಂದ್ರೆ ಮಕ್ಕಳು ಏನೂ ತಪ್ಪು ಮಾಡ್ದಿರ ಯಾಕೆ ಅನುಭವಿಸ್ಬೇಕು ಸಮಾಜದಲ್ಲಿ ಅಂತ. ಸೊ ಆ ವಿಚಾರವಾಗಿ ಜನರಿಗೆ ತಿಳುವಳಿಕೆ ನೀಡಬೇಕು ಅಂತ ಮುಖಪುಟವನ್ನ ನಿರ್ದೇಶನ ಮಾಡಬೇಕು ಅಂತ ಆ ಕತೆ ಬರೀತಾ ಹೋದೆ. ಅದು ನನ್ನ ಜೀವನಕ್ಕೆ ಹತ್ತಿರವಾದಂಥದ್ದೇ, ನಮ್ಮದೇ ಕ್ಯಾರೆಕ್ಟ್ರು ಇದೇ ರೀತಿ ಇದ್ದಿದ್ದರಿಂದ ಅಭಿನಯಿಸಿದೆ. ನೀವು ಈ ಸಿನಿಮಾ ಅಂತಂದರೆ ಒಂದು ಗ್ಲೋರಿ ಇದಂಥ ಲೋಕ, ಅದು ಬಣ್ಣದ ಲೋಕ ಅಲ್ಲ, ಗ್ಲಾಮರಸ್ ಲೋಕ. ಈ ಗ್ಲಾಮರಸ್ ಲೋಕದಲ್ಲಿ ಇದ್ದು ನಿಮಗೆ ಆಧ್ಯಾತ್ಮದ ಬಗ್ಗೆ ಆಸಕ್ತಿ, ಹುಡುಕಾಟ, ಅದು ಉಲ್ಟಾ. ಆಧ್ಯಾತ್ಮ ಲೋಕದಲ್ಲಿ ಇದ್ದು ಚಿತ್ರ ಮಾಡೋದು ಒಂದು ಮೀಡಿಯಂ ಅಂತ. ಯಾಕೆಂದ್ರೆ ನಾನು ಎಲ್ರಿಗೂ ಹೇಳ್ತೀನಿ ಸರ್, ಒಂದು 10 ಪುಸ್ತಕ ಓದೋದಕ್ಕಿಂತ ಮೊದಲ ಆದ್ಯತೆ ಮತ್ತು ಆಯ್ಕೆ ಆಧ್ಯಾತ್ಮವೇ. ಯಾಕೆಂದರೆ ಅದು ಈ ಜನ್ಮದಲ್ವಲ್ಲ ಸರ್, ಎಷ್ಟೋ ಜನ್ಮಗಳಿಂದ ನನ್ನ ಸಂಸ್ಕಾರ, ನನ್ನ ಜ್ಞಾನ, ನನ್ನ ಆತ್ಮದ ಜೊತೆ ಬರ್ತಾನೇ ಹೋಗಿರುತ್ತೆ ಕ್ಯಾರಿ ಫಾರ್ವರ್ಡ್ ಆಗಿ ಕರ್ಮ. ಸೊ ಈಗ ಕಲಿಯುಗದಲ್ಲಿ ನಾನು ಒಂದು ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೋತೀನಿ. ಜನರಿಗೆ ವಿಚಾರ ತಿಳಿಸ್ಬೇಕು ಅಂದರೆ ಒಂದು ಭಾಷಣ ಮಾಡಬಹುದು, ಅಥವಾ ಮೆಸೇಜ್ಗಳು ಹಾಕ್ಬೋದು, ಅಥವಾ TV ಮೂಲಕ ಹೇಳ್ಬಹುದು, ಅಥವಾ ಸಿನಿಮಾ ಮೂಲಕ ಹೇಳ್ಬೋದು. ಸೊ ಇವತ್ತಿನ ಕಲಿಯುಗದಲ್ಲಿ ಏನು ಮೀಡಿಯಮ್ ಇರುತ್ತೋ ಅದ್ರ ಮೂಲಕ ಮಾಡೋದು ನಮ್ಮ ಬುದ್ಧಿವಂತಿಕೆ. ಲೈಬ್ರರಿಲಿ ಇಟ್ಟಂಗೆ, ಮೊದಲು ನಾವು ಲೈಬ್ರರಿಲಿ ಪುಸ್ತಕಗಳು ಇಡ್ತಾ ಇದ್ವಿ, ಇವಾಗೆಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ಇಡ್ತಾ ಇದ್ವಿ. ಹಾಗೆ ಚಿತ್ರ ಮಾಡಿಟ್ರೆ ನಾನು ಸತ್ರೂ ಚಿತ್ರಗಳು ಜೀವಂತವಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಜನ್ರೇಷನ್ ಮಕ್ಕಳು ಬುಕ್ಗಳನ್ನು ಓದ್ತಾರೋ ಇಲ್ವೋ, ಆಮೇಲೆ ಎಲ್ಲ ರಿಸರ್ಚ್ ಮಾಡಿ 10 ಪುಸ್ತಕ ಓದೋದಕ್ಕಿಂತ ನಾನು ಒಂದೇ ಚಿತ್ರದಲ್ಲಿ ಎಲ್ಲ ಕಂಟೆಂಟು ಕೊಟ್ಟಾಗ ಅದರಲ್ಲಿ ಎಷ್ಟೊಂದು ಎಮೋಷ್ನಲ್ ಕಂಟೆಂಟು ಇರುತ್ತೆ, ದೇಶಭಕ್ತಿ ಇರುತ್ತೆ, ಮತ್ತು ಅನೇಕ ಡೈಲಾಗ್ಸು. ಫಾರ್ ಎಕ್ಸಾಂಪಲ್ ನನ್ನ ಜೀವನದಲ್ಲೇ ನನ್ನನ್ನು ಬದಲಾಯಿಸಿದ್ದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಗುರುಗಳ ಥರ ಚಿ ಉದಯಶಂಕರ್ ಅವರಾಗಿರಬಹುದು, ರಾಜ್ಕುಮಾರ್ ಅವರ ಡೈಲಾಗ್ಸ್ ಆಗಿರಬಹುದು. ಸೊ ನಮಗೇ ಗೊತ್ತಿಲ್ಲದಂಗೆ ನಮ್ಮನ್ನು ಎಮೋಷ್ನಲಿ ಬದಲಾಯಿಸಿರುತ್ತೆ. ಅದಕ್ಕಾಗಿ ನಾನು ಫಿಲ್ಮ್ ಮಾಡೋದನ್ನು ಆಯ್ಕೆ ಮಾಡಿಕೊಂಡೆ. ಅಂದರೆ ಫಿಲಾಸಫಿನೇ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು ಫಿಲ್ಮ್ ಮಾಡಬೇಕು ಅಂತ. ಈ ತತ್ವಜ್ಞಾನದ ಬಗ್ಗೆ ಆಸಕ್ತಿ ಬಂದದ್ದು ಯಾವಾಗ, ಹೇಗೆ? ನನಗೆ ಚಿಕ್ಕ ವಯಸ್ಸಿಂದನೂ ಇತ್ತು. ಅಂದರೆ ನಮ್ಮಮ್ಮ ಭಕ್ತಿ ಮಾರ್ಗದಲ್ಲಿ ನನಗೆ ಚಿಕ್ಕ ವಯಸ್ಸಿಂದನೂ ಏನೇ ಕಷ್ಟ ಬಂದರೂ, ನನ್ನ ತಂದೆ ನಾನು 1ನೇ ಕ್ಲಾಸಲ್ಲಿದ್ದಾಗಲೇ ಕಳ್ಕೊಂಡೆ. ನಮ್ಮಮ್ಮ ಸ್ಕೂಲ್ ಟೀಚರ್, ಗೌರ್ಮೆಂಟ್ ಸ್ಕೂಲ್ ಟೀಚರು. ಅವ್ರು ನನಗೆ ಚಿಕ್ಕ ವಯಸ್ಸಿಂದ ವ್ರತಗಳು ಮಾಡಿಸೋದು, ಪೂಜೆ ಮಾಡಿಸೋದು, ನಿನಗೇನೇ ಕಷ್ಟ ಬಂದರೂ ದೇವರೊಬ್ಬರೇ ಕಾಪಾಡೋದು ಅನ್ನೋದನ್ನ ಅದನ್ನು ಭಕ್ತಿ ಮಾರ್ಗದಲ್ಲಿ ಬೀಜ ಬಿತ್ತಿದ್ರು. ಆಮೇಲೆ ನಾನು ಬೆಳೀತಾ ಬೆಳೀತಾ ಜ್ಞಾನ ಮಾರ್ಗದಲ್ಲಿ ಜಿಜ್ಞಾಸು ಥರ ನಾನು ಹುಡುಕೊಂಡು ಹೊರಟಾಗ ನಾನು ಅಮೇರಿಕಾದಲ್ಲಿ ನನಗೆ ಒಬ್ಬರು ಗುರು ಸಮಾನರು ಮತ್ತು ನನ್ನ ಅಡಾಪ್ಟೆಡ್ ಫಾದರ್ ರವಿ ರಾಜಗೋಪಾಲ್ ಅಂತ, ಅವ್ರು ನನಗೆ ಭಗವದ್ಗೀತಾ ಮತ್ತು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಹೋದರು. ಅಂದರೆ ಜೀವಾತ್ಮ, ಪರಮಾತ್ಮ, ಎನರ್ಜಿ, ಮತ್ತು ಸೈಂಟಿಫಿಕಲಿ ಆಲ್ಸೋ ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಹೇಗೆ ನನ್ನಲ್ಲಿರುವ ಎನರ್ಜಿ, ನಿಮ್ಮಲ್ಲಿರುವ ಎನರ್ಜಿ, ಹೊರಗಿರೋ ಎನರ್ಜಿ, ಒಳಗೆ ಎಲ್ಲವೂ ಒಂದೇ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತಿದ್ದೀವಿ ಅಂತ ಅನ್ನೋದನ್ನು. ಸೊ ಇದೆಲ್ಲ ಹೇಳ್ಕೊಡ್ತಾ ಹೋದಾಗ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರ್ತಾ ಹೋಯಿತು. ಸೊ ನಾನು ನನ್ನ ಮಾಸ್ಟರ್ ಡಿಗ್ರಿ MCOM ಮುಗಿಸಿದ ಮೇಲೂ
MA ಇನ್ ಫಿಲಾಸಫಿ ಐಮ್ ದ ಓನ್ಲಿ ಸ್ಟೂಡೆಂಟ್ ಆಗಿದ್ದೆ, ಅದನ್ನು ಟಿ ವಿಲೆಲ್ಲ ಬಂದಿತ್ತು. ಸೊ ನಾವು ಫಿಲಾಸಫಿನೇ ಡಿಪಾರ್ಟ್ಮೆಂಟ್ ಓಪನ್ ಮಾಡಬೇಕು ಅಂತ ಗಲಾಟೆ ಮಾಡಿ ಯೂನಿವರ್ಸಿಟಿಲಿ ಓಪನ್ ಮಾಡಿಸಿ ನಾನು ಎಕ್ಸಾಮ್ ತಗೊಂಡೆ. ಜಾಯ್ನ್ ಆದ್ರಲ್ಲಿ ಅಲ್ಲಿ ಓದುವಾಗ ನಿಮಗೆ ನಿಮ್ಮ ಜೊತೆಗಾರು ಯಾರು ಇರಲಿಲ್ವಲ್ಲ ಅವಾಗ? ಯಾರಿಲ್ಲ, ಒಬ್ಳೆ ಸ್ಟೂಡೆಂಟ್, ಅದೇ. ಬಟ್ ಐ ಫೀಲ್ ಹ್ಯಾಪಿ ಅದಕ್ಕೆ. ಬಟ್ ಇವಾಗ ನಾನು ಎಲ್ಲ ಯೂನಿವರ್ಸಿಟಿಲೂ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ನೀವು ಜನ ಬರದೇ ಹೋಗಲಿ, ಡಿಪಾರ್ಟ್ಮೆಂಟ್ ಓಪನ್ ಮಾಡಿಬೇಕು. ಬಿಕಾಸ್ ನನ್ನ ಭಾರತ ದೇಶದಲ್ಲಿ ನೀವು ಫಿಲಾಸಫಿನೇ ಕೋರ್ಸ್ ಹಿಡಿದಿರಾ, ನೀವು ಬೇರೆ ಎಲ್ಲ ಇಡ್ತೀನಿ ಅಂತ ಹೇಳಿದ್ರೆ ಮನುಷ್ಯನಿಗೆ ಮೊದಲೇ ಮಾಡರ್ನ್ ಆಗ್ತಾ ಹೋಗ್ತಿರೋವಾಗ ಮಾಡರ್ನ್ ಸೊಸೈಟಿಲಿ ಫಿಲಾಸಫಿನೊಂದನ್ನು ಯಾಕೆ ತಳ್ಳಿ ಹಾಕಿದ್ದೀರಾ ಅಂದರೆ ಅವ್ರು ಹೇಳ್ತಾರೆ ಮೆಂಟಾರ್ ಇಲ್ಲ, ಗೈಡ್ ಇಲ್ಲ, ಹೇಳ್ಕೊಡೋರಿಲ್ಲ ಅಂತ. ನಾನು ಅದಕ್ಕೆ ಎಲ್ಲ ಕಡೆ ಹೋಗಿ ನಾನೇ ರಿಸರ್ಚ್ ಮಾಡಿ ಗುರುಗಳನ್ನೆಲ್ಲ ಭೇಟಿ ಮಾಡಿ ಮಾಡ್ಕೊಂಡು ಇದು ಇಷ್ಟೆಲ್ಲ ಲೋಕದ ಜೊತೆಗಿನ ಒಡನಾಟ ಎಲ್ಲ ಇದೆಯಲ್ಲ, ಸಿನಿಮಾ, ಸಾಹಿತ್ಯ, ಕಲೆ, ಡಾನ್ಸ್, ಪರ್ಫಾರ್ಮೆನ್ಸ್, ಬರವಣಿಗೆ, ಟ್ರಸ್ಟ್ಗಳು, ಕೆಲಸ, ಇದ್ರ ಮಧ್ಯೆ ಪರ್ಸ್ನಲ್ ಲೈಫ್ಗೂ ಟೈಮ್ ಕೊಡಲೇಬೇಕು ಸರ್. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಯು, ದಟ್ ಇಸ್ ಮೈ ಸಂಚಿತ ಕರ್ಮ ಕನೆಕ್ಟೆಡ್ ಫ್ರಮ್ ಪ್ರೀವಿಯಸ್ ಜನ್ಮ. ಸೊ ನನ್ನ ಹಸ್ಬೆಂಡ್ ಗೌತಮ್ ಶ್ರೀವತ್ಸ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಮೈಸೂರು ಮೋಹನ್ ಅವ್ರು ನನ್ನ ಮಾವ, ಅವ್ರ ಮಗ ನನ್ನ ಹಸ್ಬೆಂಡು, ನನ್ನ ರಿಲೇಟಿವೇ. ಸೊ ಅವರು ಚಿಕ್ಕ ವಯಸ್ಸಿಂದ ನೋಡಿದರು ನಾನು ಹೇಗೆಲ್ಲ ವರ್ಕೋಹಾಲಿಕ್ ಹೇಗೆ ಕೆಲಸ ಮಾಡ್ತೀನಿ ಅಂತ. ಸೊ ನನಗೆ ಕೆಲಸ ಮಾಡೋದಕ್ಕೆ ಮತ್ತು ನನ್ನ ಬೇರೆ ಕಮಿಟ್ಮೆಂಟ್ಗಳಿಗೆ ಫ್ಯಾಮಿಲಿ ಯಾವತ್ತೂ ಆ ರೀತಿ ನನಗೆ ಬೇಡ ಅನ್ನೋದು, ತೊಂದರೆ ಕೊಡೋದೆಲ್ಲ ಇಲ್ಲ. ಇದೆಲ್ಲ ಆಗಲಿ, ಪಾಲಿಟಿಕ್ಸಿಗೆ ನಾನು ಹೋಗ್ತೀನಿ ಅಂದ್ರೂ ಸೊ ನಾನು ಕೆಲಸ ಮಾಡ್ತಾಯಿದ್ರು. ನಂಗೆ ಆ್ಯಕ್ಚುಲಿ 2 ಸತಿ MLA ಟಿಕೆಟ್ ಸಿಗಬೇಕಾಯ್ತು. ಆವಾಗಲೂ ಕೂಡ ಇವರೆಲ್ಲ ಜೊತೆಗೆ ನಿಂತು ಕೆಲಸ ಮಾಡಿದ್ರು. ನಾನು ಫಿಲಾಸಾಫಿಕಲಿ ಹಿಂಗಿದ್ದೀನಿ ಅಂತ ಗೊತ್ತು. ಸೊ ಪೂಜೆ ಮಾಡೋಕ್ಕೆಲ್ಲ ಇದಕ್ಕೆಲ್ಲ ಅಂದರೆ ಏನಕ್ಕೂ ತೊಂದರೆ ಆ ರೀತಿ ಆಗೋದಿಲ್ಲ. ಹೀ ಈಸ್ ಆಲ್ಸೋ ಇನ್ ಟು ಫಿಲಮ್ ಇಂಡಸ್ಟ್ರಿ, ಹೀಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಆದ್ದರಿಂದ. ನಂದು ನೀರಾರ್ಯ ಫಿಲ್ಮ್ಗೂ ಗೌತಮೇ ಮ್ಯೂಸಿಕ್ ಮಾಡ್ತಾ ಇರೋದು. ನನಗೆ ಸುಮ್ಮನೆ ಒಂದು ಕುತೂಹಲಕ್ಕೆ ಕೇಳ್ತೇನೆ, ಆಧ್ಯಾತ್ಮಕ್ಕೂ ಮತ್ತು ತತ್ವಜ್ಞಾನಕ್ಕೂ ಏನು ಸಂಬಂಧ? ಎರಡೂ ಒಂದೇ. ತತ್ವಜ್ಞಾನ ಫಿಲಾಸಫಿ, ನೀವು ವೆಸ್ಟರ್ನ್ ಫಿಲಾಸಫಿ ನೋಡಿದ್ರು, ಸಾಕ್ರೆಟಿಸು, ಅರಿಸ್ಟಾಟಲ್ಲು, ಪ್ಲೇಟೋ ಹೇಳಿರೋದು ನೋಡಿದ್ರು, ಪೈಥಾಗರಸ್ ಹೇಳಿರೋದು ನೋಡಿದ್ರು, ಅವರೆಲ್ಲರೂ ಕೂಡ ಜೀವಾತ್ಮ, ಪರಮಾತ್ಮ, ಸಮ್ ಎನರ್ಜಿ ಬಿಯಾಂಡ್ ದಿಸ್ ಇದು ಎಕ್ಸಿಸ್ಟೆನ್ಸಲ್ಲಿ ಬಿಟ್ಟು ಬೇರೆ ಒಂದು ಎನರ್ಜಿ ಇದೆ ಅನ್ನೋದನ್ನ ಅವ್ರು ಹೇಳಿದ್ರು. ನಮ್ಮ ತತ್ವಜ್ಞಾನಿಗಳು ಅದನ್ನೇ ಹೇಳಿದ್ರು. ಅಂದರೆ ಚಾರ್ವಾಕ ಜಡವಾದಿಗಳು ಕೆಲವು ಅವರು ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ, ನನ್ನ ಕಣ್ಣಿಗೆ ಕಂಡ್ರೆ ಮಾತ್ರ ಇದೆ, ಇಲ್ಲಾಂದರೆ ಇಲ್ಲ ಅಂತ ಜಡವಾದಿಗಳ ಥರ ವಾದ ಮಾಡೋರು, ಇವಾಗ ಮುಂದಿನ ಜನ್ಮ ಇದೆ ಇಲ್ಲ ಅನ್ನೋ ಥರದ್ದು ನಮ್ಮ ಭಾರತೀಯ ದರ್ಶನದಲ್ಲಿ ಅವರು ಕೂಡ ಇದ್ದಾರೆ. ಆದರೆ ನಿಮಗೆ ತತ್ವಜ್ಞಾನ ಮತ್ತು ಆಧ್ಯಾತ್ಮ ಏನಂದರೆ, ಆತ್ಮದ ವಿಚಾರವನ್ನು ನೀವು ಸಂಶೋಧನೆ ಮಾಡ್ತಾ ಹೋಗೋದೇ ಆಧ್ಯಾತ್ಮ. ಅದನ್ನೇ ಸಂಶೋಧನೆ ಮಾಡೋದು. ಅದನ್ನ ಕಂಡುಹಿಡಿತಾ ನೀವು ಎಷ್ಟೊಂದು ವಿಚಾರಗಳನ್ನ ಕಂಡುಕೊಂಡಾಗ ತತ್ವಜ್ಞಾನವನ್ನು ಪಡ್ಕೊಳ್ತೀರಾ. ಅಂದರೆ ತತ್ವಜ್ಞಾನದಲ್ಲಿ ಬರೀ ಆತ್ಮ ಒಂದೇ ಇರಲ್ಲ. ತತ್ವಮಸಿಯಲ್ಲಿ ಇವನ್ ಆ ಟೇಬಲ್ಲು, ಚೇರು, ನಾ ಇಡೋ ರಂಗೋಲಿಯಲ್ಲೂ ದೇವರನ್ನ ಕಾಣ್ತೀನಿ, ಅಲ್ಲೂ ಪೂಜೆ ಮಾಡ್ತೀನಿ. ಸೊ ಮನೇಲಿ ಕಟ್ಟೋ ತೋರಣದಲ್ಲೂ ದೇವರನ್ನ ಕಾಣ್ತೀನಿ, ಅಥವಾ ಮುಂದೆ ಇಡೋ ಒಂದು ಸಗಣಿಲಿಡೋ ಪಿಳ್ಳಾರಿಲೂ ಒಂದು ದೇವರನ್ನ ಕಾಣ್ತೀನಿ, ಫೋಟೋಲ್ ದೇವರನ್ನ ಕಾಣ್ತೀನಿ. ಸೊ ತತ್ವಜ್ಞಾನ ಎಲ್ಲದರಲ್ಲೂ ತುಂಬಿರುತ್ತೆ. ನಾನು ಊಟ ಮಾಡೋ ಊಟನೂ ಕೂಡ ನೈವೇದ್ಯ ಥರ ಸ್ವೀಕರಿಸ್ತೀನಿ. ಸೊ ಆತ್ಮದ ಒಂದೇ ಸ್ಟಡಿ ಇಲ್ಲ, ಬಟ್ ಎಲ್ಲ ಕೊನೆಗೆ ಕೇಂದ್ರೀಕೃತವಾಗೋದು ಆತ್ಮ ಇರೋದ್ರಿಂದ ನೀನು ನಿನ್ನ ಕರ್ಮವನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದ್ರಲ್ಲಿ ಇಲ್ಲೇ ಕರ್ಮನ ಹೇಗೆ ಮುಗಿಸ್ಕೋಬೇಕು ಅಂತ ನಮ್ಮ ಜ್ಞಾನ ಇರುತ್ತೋ ಅದಕ್ಕೆ ಆತ್ಮದ ಅರಿವು ಬಹಳ ಮುಖ್ಯ. ಹೂ ಆಮ್ ಐ, ವೈ ಆಮ್ ಎಕ್ಸಿಸ್ಟಿಂಗ್ ಅಂತ ಅನ್ನೋದು, ಕಿಂ ಕಾರಣಂ ಬ್ರಹ್ಮ ಕುತಃ ಅಂತ. ನಾನು ಯಾರು ಅನ್ನೋದು ಅರ್ಥ ಮಾಡ್ಕೊಂಡಾಗ ಯಾಕೆ ನಾನು ಕರ್ಮ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಭಗವದ್ಗೀತೆಯ ಪಾತ್ರ ಏನು ಅದರಲ್ಲಿ? ಭಗವದ್ಗೀತೆ ಇಸ್ ದ ಈಸಿಯೆಸ್ಟ್ ವೇ ಟು ನೋ. ಇವಾಗ ನೀವು ನಾನು ಕಮ್ಯುನಿಕೇಟ್ ಮಾಡ್ದಂಗೆ, ಈಗ ವೇದ ಉಪನಿಷತ್ತೆಲ್ಲ ಮೋಸ್ಟ್ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ. ಜನಗಳು, ಓ ಮೇಡಮ್ ನಾವು ಅಷ್ಟು ಮಂತ್ರ ಕಲ್ತ್ಕೊಂಡ್ಬಿಟ್ಟೆ ನಾವು ದೇವ್ರಿಗೆ ಹತ್ರ ಹೋಗ್ಬೇಕಾ ಅಂತಾರೆ. ನೋ. ಆಮೇಲೆ ನಿಮಗೆ ವೇದಗಳು ಬರೀ ಮಂತ್ರಮುಖೇಣ ಇದ್ದಾಗ ಉಪನಿಷತ್ತುಗಳು ಕತೆಗಳ ಥರ ಇದೆ. ಕಠೋಪನಿಷತ್ ಆಗಿರಬಹುದು, ಈಶಾವಾಸ್ಯ ಉಪನಿಷತ್ ಆಗಿರ್ಬೋದು, ಅದೆಲ್ಲ. ಸೊ ಅದು ಕಥೆಯ ಮೂಲಕ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಋಷಿ ಮುನಿಗಳು ಉಪನಿಷತ್ ಅಂದರೆ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳ್ಕೊಡೋ ಅಂಥದ್ದು ಗುರುಗಳು. ಆದರೆ ಭಗವದ್ಗೀತೆ ನಿಮ್ಗೆ ಎಷ್ಟು ಸುಲಭ ಅಂದರೆ, ನನಗೂ ನಿಮಗೂ ಬರುವಂತಹ ಡೌಟ್ಗಳನ್ನು ಅರ್ಜುನ ಕೃಷ್ಣನ ಕೇಳಿದಾಗ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಹೆಣ್ಮಕ್ಳು ಇದು ಮಾಡ್ಬೋದಾ, ಅದು ಮಾಡಬಹುದಾ, ಮತ್ತು ಜ್ಞಾನ ಅಂದ್ರೇನು, ಯೋಗಿ ಆದವನು ಏನು ಮಾಡ್ತಾನೆ, ಯೋಗ ಮಾರ್ಗದಿಂದ ಯೋಗಿ ಆಗೋದು ಹೇಗೆ, ಕರ್ಮ ಮಾರ್ಗದಿಂದ ಕರ್ಮ ಯೋಗಿ ಆಗೋದು ಹೇಗೆ, ಸೊ ನಾನು ಸಂಸಾರದಲ್ಲಿ ಇದ್ಕೊಂಡು ಮೋಕ್ಷವನ್ನು ಪಡಿಬಹುದಾ ಇಲ್ವಾ, ಈ ಸಣ್ಣ ಸಣ್ಣ ಈ ಥರ ಪ್ರಶ್ನೆಗಳಿಗೆಲ್ಲ ಸುಲಭವಾದ ಉತ್ತರ ಅಲ್ಲಿ ಸಿಗುತ್ತೆ ಭಗವದ್ಗೀತೆಯಲ್ಲಿ. ಬಟ್ ನೀವು ಓದುವುದಕ್ಕೆ ಮತ್ತು ಬರೆಯೋದಕ್ಕೆ ಹೆಂಗೆ ಟೈಮ್ ಮಾಡ್ಕೋತೀರಿ? ನನಗೆ ತುಂಬ ಇಷ್ಟವಾದ್ದು ಸರ್. ಇವತ್ತಿಗೂ ನನಗೆ ಏನಾರ ಲೆಟರ್ ಕಳಿಸು ಅಂತ ಹೇಳಿದ್ರೆ ನಂಗೆ ಟೈಪ್ ಮಾಡಲ್ಲ ಕನ್ನಡ. ನನ್ನ ಕೈಯಿಂದಲೇ ಎನರ್ಜಿ ಫ್ಲೋ ಹೋಗಬೇಕು ಅಂತ ನಾನು ಬರೀತೀನಿ ಫಸ್ಟು. ಸೊ ಅದು ಥಾಟ್ ಇಲ್ಲಿಂದ ನನ್ನ ಮೈಂಡ್ ಕೈ ಮೂಲಕ ಬರವಣಿಗೆಯಲ್ಲಿ ಹೋಗೋ ಥಾಟ್ ಫ್ಲೋ ಟೈಪಿಂಗಲ್ಲಿ ಬರಲ್ಲ.
ಆಮೇಲೆ ನಾನು ಓದೋದನ್ನು ತುಂಬ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಹಿಂದಿನ ಜನ್ರೇಷನ್ಗೆ ಅದು ಮುಗ್ದೋಗ್ಬಾರ್ದು. ನಾನು ಎಲ್ಲ ಬುಕ್ಸು ರೂಮಲ್ಲೆಲ್ಲ ಪೂರ್ತಿ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ. ಸೊ ಯಾವಾಗ ಟೈಮ್ ಸಿಗುತ್ತೋ ಅದು ನಾವು, ಯಾಕಂದರೆ ಒಂದು ಜನ್ಮ ಸಾಲಲ್ವಲ್ಲ, ನಿಮಗೆ ಚೆನ್ನಾಗಿ ಗೊತ್ತು, ಯು ಆರ್ ಅ ರೈಟರ್ ಕಮ್ ರೀಡರ್. ಒಂದು ಜನ್ಮ ಸಾಲಲ್ಲ, ಬಟ್ ಎಷ್ಟಾಗತ್ತೋ ಅಷ್ಟು ಕಲಿತಾ ಹೋಗಬೇಕು. ಆದರೆ ಗೊಂದಲಕ್ಕೆ ಒಳಗಾಗದೆ ಒಂದನ್ನು ಫಸ್ಟು ಅರ್ಥ ಮಾಡಿಕೊಂಡು ಶುರು ಮಾಡ್ಕೊಂಬಿಡ್ಬೇಕು ಜೀವನ. ಈಗ ಮನುಷ್ಯನಿಗೆ ಇನಿಷಿಯಲಿ ಇದೇ ಇರುತ್ತೆ, ನಾನು ಇದು ಓದಲ್ಲ ಅಂದರೆ ನಮ್ಮ ಸ್ಕೂಲಲ್ಲಿ ಸಬ್ಜೆಕ್ಟ್ಸ್ ಇದ್ದಂಗೆ ಸೈನ್ಸು, ಮ್ಯಾಥಮೆಟಿಕ್ಸು, ಸೋಷಿಯಲ್ ಸ್ಟಡೀಸ್ ಎಲ್ಲ ಕೊಟ್ಟಿರ್ತಾರೆ. ಆದರೆ ನಾವು ಹೋಗ್ತಾ ಅದಕ್ಕೆ ಒಂದಕ್ಕೆ ಮಾಡ್ಕೋಬೇಕು. ನಾನು ಯಾವುದು ಒಂದು ಬಹಳ ಮುಖ್ಯ ಮನುಷ್ಯನಿಗೆ, ಇವೆಲ್ಲವೂ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು. ಆದರೆ ನೀನು ಅಂತ ನಿನ್ನ ಎಕ್ಸಿಸ್ಟೆನ್ಸು, ನಿನ್ನ ಜೀವನದಲ್ಲಿ ಬದುಕಿದೆಯಾ ಅಂದರೆ ನೀನು ಅನ್ನೋಕ್ಕೆ ಕಾರಣ ಏನು ಅನ್ನೋದನ್ನು ಬಂದಾಗ ಫಿಲಾಸಫಿ ಇಸ್ ವೆರಿ ಇಂಪಾರ್ಟೆಂಟ್. ಫಿಲಾಸಫಿ ಓದಲೇಬೇಕು ನಾವು. ಅದನ್ನ ಸಾಯೋ ಟೈಮಲ್ಲಿ ಅಥವಾ 40 ವರ್ಷ ಆದಮೇಲೆ, 50 ವರ್ಷ ಆದಮೇಲೆ, ವಯಸ್ಸಾದ್ಮೇಲೆ ನಾನು ತಿಳ್ಕೊತೀನಿ ಅಂದರೆ ನಿಮ್ಮ ಪ್ರೈಮ್ ಟೈಮ್ ಮುಗಿದೋಗಿರುತ್ತೆ. ಸೊ ಹೌ ಟು ಮ್ಯಾನೇಜ್ ಕರ್ಮ ಅನ್ನೋದು 50 ವರ್ಷ ನಮಗೆ ಗೊತ್ತೇ ಇಲ್ಲ ಅಂದಾಗ ಅದಾದಮೇಲೆ ತಿಳ್ಕೊಂಡ್ರೆ ನಮ್ಮ ಟೈಮ್ ಮುಗಿದೋಗಿರುತ್ತೆ. ಸೊ ಅದಕ್ಕೆ ಚಿಕ್ಕ ಮಕ್ಕಳಿಂದಾನೇ ಕಲಿಸ್ತಾ ಹೋದಾಗ ನಮ್ಮ ಕಾನ್ಷಿಯಸ್ನೆಸ್ ವರ್ಕ್ ಆಗ್ತಾ ಹೋಗುತ್ತೆ. ಮಾಡರ್ನ್ ಅಧ್ಯಾತ್ಮ ಅಂದರೆ ಏನದು? ಅದು ನನ್ನ ಫಸ್ಟ್ ಬುಕ್ಕಲ್ಲಿ ಬಂದಿದೆ. ಮಾಡ್ರನ್ನು ಹಳೆಯದು ಅಂತೇನಿಲ್ಲ ಅಧ್ಯಾತ್ಮ. ಸುಮ್ಮನೆ ಈ ಯಂಗ್ಸ್ಟರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ನಾವು ಮಾಡ್ರನ್ ಅಧ್ಯಾತ್ಮ ಅಂತ ಬರೆದು ಆ ಅಧ್ಯಾತ್ಮವನ್ನು ಸುಲಭೀಕರಣ ಮಾಡಿ ಅವ್ರಿಗೆ ಸುಲಭವಾಗಿ ಅರ್ಥ ಮಾಡಿಸೋದಕ್ಕೆ ನಾನು ಜನರಲಾಗಿ ಬರ್ತಾ ಹೋದೆ. ಇವಾಗ ನಾನು ಅದೇನೋ ವೇದಾಂತ ಅಥವಾ ನಾನು ಫಿಲಾಸಫಿದು ಇಟ್ಬಿಟ್ಟು ಹೆಸರು ಕೊಟ್ಟರೆ ಜನ ಓದಲ್ಲ ಟಾಪಿಕ್ನ ಅಂತ ನಾವು ಮಾಡ್ರನ್ ಅಧ್ಯಾತ್ಮ ಅಂತ ಹೆಸರು. ಏನೇನು ಒಳಗೊಂಡಿತ್ತು ಅದು? ಅದರಲ್ಲಿ ಎಲ್ಲದ್ರ ಬಗ್ಗೆ, ಈವನ್ ಪ್ಲಾನೆಟ್ಸ್ ಪೊಸಿಷನ್ನಿಂದ ನಿನ್ನ ಜೀವನ ಹೇಗೆ ಬದಲಾಗುತ್ತೆ, ಒಬ್ಬರನ್ನ ಲವ್ ಮಾಡಬೇಕು ಅಂದರೂ ಕೂಡ ನೀನು ಏನು ಧರ್ಮವನ್ನು ಅಳವಡಿಸ್ಬೇಕು, ಮತ್ತು ಜೀವನದಲ್ಲಿ ಪ್ರತಿ ಹೆಜ್ಜೆಲೂ ನೀನು ಕಾನ್ಷಿಯಸ್ ಆಗಿ ಹೇಗೆ ಬೆಳೀತಾ ಹೋಗಬೇಕು, ಮತ್ತು ಎಲ್ಲ ಧರ್ಮಗಳು ಒಂದೇ, ಜಾತಿ ಧರ್ಮ ಅನ್ನೋದು ಸಹಜ ಧರ್ಮಕ್ಕೆ ಮತ್ತು ಪ್ರಕೃತಿಯಲ್ಲಿ ಜಾತಿ ಅನ್ನೋದೇ ಇಲ್ಲ, ಬ್ರಾಹ್ಮಣ ಅನ್ನೋದು ಜಾತಿ ಅಲ್ಲ, ಇವೆಲ್ಲವೂ ನಾನು ಒಂದೊಂದೇ ತಿಳಿಸ್ಕೊಡ್ತಾ ಹೋದೆ. ಅದರ ಪೂರ್ತಿ ವಿವರಗಳನ್ನು ಸ್ಪಷ್ಟವಾಗಿ ಯುವಕರನ್ನ ಗಮನದಲ್ಲಿಟ್ಕೊಂಡು ಬರೋದು ಪುಸ್ತಕ. ಎಕ್ಸಾಕ್ಟ್ಲಿ. ಯುವಕರು ಮತ್ತು ನನಗೇನು ಅಂದರೆ ಪಾಪ ಈ ತರಕಾರಿ ಮಾರೋರು ಮತ್ತು ಬೆಳೀತಾ ಇರೋವಂಥ ಜನ, ಆಟೋ ಓಡಿಸೋರು, ತುಂಬ ಜನ ನನ್ನ ಇವಾಗಲೂ ಫೋನ್ ಮಾಡಿ ಮಾತಾಡ್ಸೋರು ಅಂಥ ಜನಗಳೇ. ತುಂಬ ಗೊಂದಲದಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಂಡು ಪೂರ್ಣ ಮಟ್ಟದ ಜ್ಞಾನ ಮತ್ತು ಈ ಕಡೆನೂ ಮನೇಲಿ ಹೇಳ್ಕೊಡ್ದೆ ಬೆಳೀತಾ ಇದ್ದಾಗ ನಾನು ಹೆಂಗೆ ಮುಂದಕ್ಕೆ ಹೋಗಬೇಕು, ನಾನು ತುಂಬ ನೊಂದುಬಿಟ್ಟಿದ್ದೀನಿ ಮೇಡಮ್, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದೆ, ಆದರೂ ನಾನು ಬದುಕಿದ್ದೀನಿ, ನಿಮ್ಮದೊಂದು ಆರ್ಟಿಕಲ್ ಬಂತು, ಇನ್ಕ್ಲೂಡಿಂಗ್ ಮೆನಿ ಮುಸ್ಲಿಮ್ಸ್ ದೇವರ್ ಮೈ ಫಾಲೋವರ್ಸ್. ಅಂದರೆ ಯಾರೇ ಆಗಿರಲಿ, ನಾನೇನು ಬರೀತಿದ್ದೆ ಅಂದರೆ ಎನರ್ಜಿನಲ್ಲಿ ಜಾತಿ ಇಲ್ಲವೇ ಇಲ್ಲ, ಲಿಂಗಭೇದವೂ ಇಲ್ಲ. ಸೊ ಆ ಜೀವಾತ್ಮದಲ್ಲಿ ನೀವು ಹೆಂಗೆ ಬೂದ್ಗನಡಿ ಇಟ್ಕೊಂಡು ಸತ್ತ ಮೇಲೆ ಎಲ್ರಿಗೂ ದೇವರು ನೀನು ಈ ಜಾತಿಯವನಪ್ಪ, ನೀ ಮೇಲೆ ಬರಬೇಡ, ನೀನು ಈ ಜಾತಿಯವನ ಮೇಲೆ ಬನ್ನಂಗೆಲ್ಲ ಮಾಡಿಲ್ಲ. ದೇವರು ಮಾಡಿಲ್ಲ, ಪ್ರಕೃತಿನೂ ಮಾಡಿಲ್ಲ. ಸೂರ್ಯ ಚಂದ್ರ ಎಲ್ಲ ಗ್ರಹಗಳು ನಮ್ಮೆಲ್ರಿಗೋಸ್ಕರ ಹೆಂಗಿದೆಯೋ ಎಲ್ಲರೂ ಹಾಗೇ ಇರಬೇಕು. ಬಟ್ ಇಲ್ಲಿ ಸಮಾಜದ ಪದ್ಧತಿಯಲ್ಲಿ ಜಾತಿ ಪಟ್ಟಿನ ಸರ್ಕಾರ ಹಾಕ್ಕೊಂಡಿರೋದು, ಅಥವಾ ಅದನ್ನು ಜನ ಮಾಡ್ಕೊಂಬಂದ್ರು ಅಂತ ಹಂಗೆ ವಿಭಾಗಿಸಿದ್ರು ಅಂತ ಅದು ಎಲ್ಲೂ ವೇದ ಉಪನಿಷತ್ತುಗಳಲ್ಲಿ ಎಲ್ಲಾಗಲೂ ಉಲ್ಲೇಖಿಸಿಲ್ಲ. ಈವನ್ ವರ್ಣಗಳನ್ನು ಹೇಳಿದಾಗ 4 ವರ್ಣಗಳು ಮನುಷ್ಯನ ದೇಹದಲ್ಲೇ ಇದೆ ಅಂತ ಅನ್ನೋದಕ್ಕಾಗಿ ಪರಮಾತ್ಮ ಹೇಳಿದ್ದು. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯ ಕೃತಃ ಊರು ತದಸ್ಯ ಯದ್ವೈಷ ಪದ್ಭ್ಯಾಗಂ ಶೂದ್ರೋ ಅಜಾಯತ. ಅಂದರೆ ನಾನೇ ಇವಾಗ ನಾನು ಬಿಸ್ನೆಸ್ ವುಮೆನ್ನ, ನಾನು ವೈಶ್ಯಳಾಗಿ ನಾನು ಬಿಸ್ನೆಸ್ಸನ್ನು ಮಾಡ್ತೀನಿ. ನಾನು ಅದೇ ಕೂತ್ಕೊಂಡು ಇವಾಗೆಲ್ಲ ಪೂಜೆ ಮಾಡಿದ್ರೆ ನಾನು ಬ್ರಾಹ್ಮಣಳಾಗ್ತೀನಿ. ಅದೇ ನಾನು ನಮ್ಮನೆ ಕಸ ಗುಡಿಸ್ಕೊಂಡು ನಮ್ಮನೆ ಟಾಯ್ಲೆಟ್ ತೊಳೆದ್ರೆ ನಾನೇ ಶೂದ್ರಳಾಗ್ತೀನಿ. ನಾನು ಮಾಡೋ ಕೆಲಸ ನನ್ನಲ್ಲೇ ತುಂಬಿರುತ್ತೆ ಎಲ್ಲ. ಇದು ಜಾತಿ ಅಲ್ಲ, ಇದು ಸರ್ಕಾರದ ವ್ಯವಸ್ಥೆಗೆ, ಸಮಾಜದ ವ್ಯವಸ್ಥೆಗಾಗಿ ಮಾಡ್ಕೊಂಡಿರೋಂಥದ್ದು. ಬಟ್ ನೀವು ಒಂದು ಪುಸ್ತಕವನ್ನು ಬರೀಲಿಕ್ಕೆ ಹೇಗೆ ಪ್ಲ್ಯಾನ್ ಮಾಡ್ತೀರಿ? ನಾನು ಇದು ತುಂಬ ನ್ಯೂಸ್ ಪೇಪರ್ಸಲ್ಲಿ ಆರ್ಟಿಕಲ್ಸ್ ಬರೆದೆ ಸರ್, ಒಂದು 13 ಇಯರ್ಸು. ಅದನ್ನೆಲ್ಲ ಕಂಪೈಲ್ ಮಾಡಿ ಪುಸ್ತಕಗಳನ್ನಾಗಿ ಹೊರತನ್ನಿ ಬೇಕು ನೆಕ್ಸ್ಟ್ ಜನ್ರೇಷನ್ಗೆ ಅಂತ ಮಾಡ್ರನ್ ಅಧ್ಯಾತ್ಮ, ಧರ್ಮ, ಕರ್ಮ ಅನ್ನೋದನ್ನ ಕನ್ನಡ, ಇಂಗ್ಲೀಷ್ 2 ವರ್ಷನಲ್ಲಿ ಬರೆದೆ. ಅಧ್ಯಾತ್ಮಕ್ಕೂ ವಿಜ್ಞಾನಕ್ಕೂ ಏನು ಸಂಬಂಧ? ಇವಾಗ ನಂದದು ಟಾಪಿಕ್ಕು ಹಂಪಿ ಯೂನಿವರ್ಸಿಟಿಗೆ ಅದೇ ಒಂದು ಥೀಸಿಸ್ ಬರೆದಿದ್ದೀನಿ, 300 ಪೇಜಸ್ಸು. ಅದು ಅಧ್ಯಾತ್ಮ ಮತ್ತು ವಿಜ್ಞಾನವೇ. ಯಾಕೆ ಅಂದರೆ ಈ ಪ್ರಶ್ನೆಗಳು ಬಂದಾಗಲೂ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಹೇಗೆ ಬಿಗ್ ಬ್ಯಾಂಗ್ ಥಿಯರಿ, ಒಂದು ಅಣುವಿನಿಂದ ಬ್ರಹ್ಮಾಂಡ ಸೃಷ್ಟಿ ಆಯಿತು, ಅದನ್ನೇ ನಾಸದೀಯ ಸೂಕ್ತದಲ್ಲಿ ಹೇಗೆ ಹೇಳ್ತಾ ಹೋದರು, ಒಂದೊಂದೇ. ಇವಾಗ ಗರ್ಭೋಪನಿಷತ್ತಲ್ಲಿ ಗರ್ಭಧಾರಣೆಯನ್ನು ಹೇಗೆ ಮಾಡ್ತಾರೆ ಅನ್ನೋದು ಸೋನೋಗ್ರಾಮ್ ಬರೋಕ್ಕೆ ಮುಂಚೆನೇ ಹೇಗೆ ಬರೆದಿದ್ರು, ಆಮೇಲೆ ಹೇಗೆ ಕಂಡುಹಿಡಿತಾ ಹೋದ್ರು, ಪ್ರತಿ ತಿಂಗಳಲ್ಲಿ ಹೇಗೆ ಡೆವಲಪ್ ಆಗುತ್ತೆ, ಆಮೇಲೆ ಎನರ್ಜಿ ಎಕ್ಸ್ಚೇಂಜ್ ಹೇಗಾಗುತ್ತೆ ಜಗತ್ತಿನಲ್ಲಿ,
ಮತ್ತು ಈ ಪ್ರಕೃತಿಯಲ್ಲಿ ಎಷ್ಟು ಲೇಯರ್ ಆಫ್ ಎನರ್ಜಿಗಳಿದೆ, ಮತ್ತು ಹೇಗೆ ಪ್ಲಾನೆಟರಿ ಸಿಸ್ಟಮು ನಮ್ಮನ್ನು ಅವ್ರನ್ನು ಕನೆಕ್ಟ್ ಮಾಡಿ ಇಟ್ಕೊಂಡಿದೆ. ಸೊ ನಾನು ಅಂದ್ಕೊಳ್ಳೋದು ಅಂದರೆ ಬರೀ ಭೂಮಂಡಲದಲ್ಲಿ ನಾವು ಇದ್ದೀವಿ ಅಂತ ಇದು ಮಾತ್ರ ಅನ್ಕೋತೀವಿ, ಅದನ್ನು ಬಿಯಾಂಡ್ ದಟ್ ದೆರ್ ಈಸ್ ಸಮ್ ಎನರ್ಜಿ. ನನ್ನನ್ನು ಅದು ಹೇಗೆ ಆಟ ಆಡಿಸಿದೆ, ಹೌ ಐ ಆಮ್ ಕನೆಕ್ಟೆಡ್ ವಿತ್ ಇವನ್ ಆಕಾಶಗಂಗಾ ಜೊತೆಗೂ ಕ್ಲಸ್ಟರ್ ಜೊತೆಗೂ ಹೇಗೆ ಕನೆಕ್ಟ್ ಆಗಿದೆ ಇಲ್ಲಿಂದ ನನ್ನ ದೇಹದ ಒಂದೊಂದು ಅಣುನು ಅಂತ ಅನ್ನೋದನ್ನು. ಸೊ ಅದು ಆಧ್ಯಾತ್ಮ ಮತ್ತು ವಿಜ್ಞಾನ ಎರಡನ್ನೂ ಜೋಡಿಸಿ, ಇವನ್ ಆಹಾರ ಪದ್ಧತಿಯಲ್ಲೂ ಕೂಡ ಅಧ್ಯಾತ್ಮ ಮತ್ತು ವಿಜ್ಞಾನ ಬರುತ್ತೆ. ನಾವು ಊಟ ಮಾಡೋದು ನನ್ನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ನನ್ನ ಜ್ಞಾನಕ್ಕೆ ಹೇಗೆ ಪ್ರಭಾವ ಬೀರುತ್ತೆ, ಮತ್ತು ನನ್ನ ಥಾಟ್ಸು ಮ್ಯಾನಿಫೆಸ್ಟೇಷನ್ನು ಹೇಗೆ ನೆಕ್ಸ್ಟ್ ವ್ಯಕ್ತಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಥವಾ ಬೇಜಾರು ಮಾಡಿಸುತ್ತೆ, ಎರಡು ಥರದಲ್ಲೂ ಹೋಗುತ್ತೆ. ಎನರ್ಜಿ ಟ್ರಾನ್ಸಾಕ್ಷನ್ ಸರ್ ಇದು. ಸೊ ಅದ್ರ ಬಗ್ಗೆ ಅಧ್ಯಾತ್ಮ ಮತ್ತು ವಿಜ್ಞಾನ ಅನ್ನೋದನ್ನ ಅದರಲ್ಲೆಲ್ಲ ರಿಸರ್ಚ್ ಮಾಡಿ ಹಾಕಿದ್ದೀನಿ, ಸಂಗೀತದಿಂದ ವಿಜ್ಞಾನ. ಬಟ್ ನೀವು ಬರೀಲಿಕ್ಕೆ ಅಂತ ಹೊರಟಾಗ ಯಾರ ಗಮನದಲ್ಲಿ ಇರ್ತಾರೆ? ದೇವರು. ನಾನೆಲ್ಲ ಕೊನೆಗೆ ಅವ್ರಿಗೆ ಅರ್ಪಿಸೋದು. ಆಮೇಲೆ ನನಗೆ ಪ್ರೇರಣೆ ಕೊಡೋದು ಅವರೇ. ನನ್ನ ಟೈಮ್ ಮ್ಯಾನೇಜ್ ಮಾಡ್ಕೋಬೇಕಲ್ವ ಎಲ್ಲದಕ್ಕೂ. ಈಗ ಫಿಲಮು ಮಾಡ್ತೀನಿ, ದುಡಿಲೂಬೇಕು, ಒಂದು ಕಡೆ ನನ್ನ ಜೀವನನೂ ನಡೆಸ್ಕೋಬೇಕು, ನಾನು ಫಿಟ್ಟಾಗೂ ಇರಬೇಕು, ನನ್ನ ಸಾಧನೆಗಳನ್ನು ಮಾಡ್ಕೋಬೇಕಂದ್ರೆ ಪೂಜಾ ಸಾಧನೆಗಳನ್ನು ಮಾಡ್ಕೋಬೇಕು ಅಂತಂದಾಗ ಬರೀಬೇಕು ಅನ್ನೋಕ್ಕೂ ನನಗೆ ಪ್ರೇರಣೆ ಕೊಡೋದು. ನಾನು ಎಲ್ಲೋ ಒಂದು ನಿಮಿಷ ಮಲ್ಗಕ್ಕೆ ಹೋದಾಗಲೂ ಸೋಂಬೇರಿ ಥರ ಇಲ್ಲ ನೀನು ಎದ್ದೇಳು, ನೆಕ್ಸ್ಟ್ ಯು ಹ್ಯಾವ್ ಟು ಡೂ ದಿಸ್ ಅಂತ ನನಗೆ ಮೋಟಿವೇಟ್ ಮಾಡೋದೇ ದೇವರು. ನಿಮ್ಮ ಚೈಲ್ಡ್ಹುಡ್ ಎಲ್ಲ ಹೆಂಗಿತ್ತು? ಚೈಲ್ಡ್ಹುಡ್ ಎಲ್ಲ ತುಂಬ ಕಷ್ಟಪಟ್ಟು ಬೆಳೆದ್ವಿ ನಾವು. ಕಷ್ಟದಿಂದ ಬೆಳೆದಿದ್ದು. ನಮ್ಮಮ್ಮ ಹೇಳಿದ್ನಲ್ಲ, ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ರು. ನಾವು 3 ಜನ ಹೆಣ್ಮಕ್ಳು. ಪಾಪ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಕಷ್ಟದಿಂದ ಬಂದ್ರೂ ತುಂಬ ಚೆನ್ನಾಗಿ ಅಮ್ಮ ಏನು ಬೆಳೆಸಿದ್ರು ಅಂದರೆ ನೀತಿ ಪಾಠಗಳನ್ನ ಹೇಳಿಕೊಟ್ಟು, ನನಗೆ ಜೀವನದ ಕಷ್ಟವನ್ನು ತಿಳಿಸ್ಕೊಟ್ಟು, ಮತ್ತು ಓವರ್ ಸುಖಾನ ಕೊಡ್ದಂಗೆ ಬರೀ ಕಾಲಲ್ಲೇ ನಡಿತೀವಿ ಅಂದರೆ ಬರೀ ಕಾಲಲ್ಲೇ ನಡ್ಕೊಂಡು ಹೋಗ್ತಿದ್ವಿ ನಾವು ಹಳ್ಳಿಗಳಿಗೆಲ್ಲ, ಸ್ಕೂಲ್ಗಳಿಗೆಲ್ಲ. ಮತ್ತು ಸ್ಕೂಲ್ ಬೆಲ್ಲಾಗಕ್ಕೆ ಮುಂಚೆ ನೀರು ಸೇದ್ಕೊಂಡು, ಬಾವಿಲಿ ನೀರು ಸೇದಿ, ಸಗಣಿ ನೆಲದ ಮನೆ ಸಗಣಿ ತಂದು ಮನೆ ಒರೆಸಿ ಹೋಗ್ತಿದ್ದೆ. ಆದರೆ ನಮ್ಮಮ್ಮ ನಾವು ಚಿಕ್ಕವರಾಗಿದ್ದಾಗಲೇ ನೆಕ್ಸ್ಟ್ ಜೀವನಕ್ಕೆ ಇವಳು ಓದದೇ ಹೋದರೆ, ಮುಂದೆ ಕೆಲಸ ಸಿಗದೆ ಹೋದರೆ ಅಂತ ನಾವು ನನಗೆ ಬಟ್ಟೆ ಹೊಲಿಯೋದು ಹೇಳ್ಕೊಟ್ಟಿದ್ರು, ಬ್ಯೂಟಿ ಪಾರ್ಲರ್ ಕೋರ್ಸ್ ಹೇಳ್ಕೊಟ್ರು. ನಾನು ಕಾಲೇಜ್ಗೆ ಹೋದ್ಮೇಲೆ, ನಾನು 6ನೇ ಕ್ಲಾಸಲ್ಲಿ ಇದ್ದಾಗಲೇ ನನ್ನ ಪಕ್ಕದ ಮನೆ ಫ್ರೆಂಡ್ಸ್ಗಳಿಗೆಲ್ಲ ಯೂನಿಫಾರ್ಮ್ ಹೊಲ್ಕೊಟ್ಟು 30 ರೂಪಾಯಿ 20 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ. ಡ್ಯಾನ್ಸಿಗೆ ಕಳಿಸ್ತಾಯಿದ್ರು. ಸೊ ಡ್ಯಾನ್ಸ್ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಬಂದು 10 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ. ಸೊ ಈ ಥರ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಕಷ್ಟದಿಂದ ಹಾಗೆ ಬೆಳೆಸ್ಕೊಂಬಂದರು. ನಾನು ಬೆಂಗಳೂರಿಗೆ ಬಂದಿದ್ದು, ನಾನು ಹೈಸ್ಕೂಲು JSS ಸೇರಿಕೊಂಡೆ. ಹೈಸ್ಕೂಲಿಂದ ನಾನು ಸುಭದ್ರಾ ಪ್ರಭು ಅಂತ ಇನ್ನೊಬ್ರು ಡ್ಯಾನ್ಸ್ ಟೀಚರ್ ಹತ್ರ ಡ್ಯಾನ್ಸಿಗೆ ಸೇರಿಕೊಂಡೆ. ಅಲ್ಲಿಂದ ಅನೇಕ ಸ್ಕೂಲ್ಗಳಲ್ಲೂ ಹೇಳ್ಕೊಡ್ತಾ ಇದ್ದೆ. ಆವಾಗ 500 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ. ನಮ್ಮ ಫೀಸ್ ನಾವೇ ಕಟ್ಕೊಂಡು ಕಾಲೇಜ್ ಓದಿದ್ವಿ. ಆ ಥರ ಜೀವನ. ಸೊ ಅಂದರೆ ನಿಮಗೆ ಜೀವನ ಪ್ರೀತಿ ಅಂತ ಬಂದದ್ದು ನಿಮ್ಮ ತಾಯಿಯಿಂದ ಅಂತ ಹೇಳ್ಬೋದು. ತಾಯಿಯಿಂದ, ಅವರೇ ಪ್ರೇರಣೆ, ಮತ್ತು ಸಮಾಜ ನಮ್ಗಳಿಗೆ ಪಾಠ ಕಲಿಸಿರುತ್ತಲ್ಲ, ನೀವೆಲ್ಲ ಬರೀ ಹೆಣ್ಮಕ್ಳ, ನಿಮಗೆ ಮನೆ ಬಾಡಿಗೆ ಕೊಡೋಲ್ಲ. ಆಮೇಲೆ ನನ್ನ ತಾಯಿನ ನೋಡ್ತಾ ಇದ್ದಿದ್ದು ಅಂದರೆ ಹೆಣ್ಮಕ್ಳು ಅಂದರೆ ಆವಾಗ ಗಂಡನ್ನು ಕಳ್ಕೊಂಡಿರೋರು ಹೆಣ್ಮಕ್ಳು ಬೆಳೆದು ಬಿಟ್ರೆ ಕಷ್ಟ ಆಗುತ್ತೆ ಬೆಳೆದಿರೋ ಮಕ್ಕಳನ್ನ ಅಂತ ಯಾರೂ ಸಪೋರ್ಟ್ ಮಾಡದೇ ಇದ್ದಾಗ, ಇನ್ಕ್ಲೂಡಿಂಗ್ ರಿಲೇಟಿವ್ಸ್ ಯಾರೂ ಸಪೋರ್ಟ್ ಮಾಡದೇ ಇದ್ದಾಗ ಅಮ್ಮ ಒಬ್ಬರೇ ಹೇಳ್ಕೊಟ್ಕೊಂಡು ನಮ್ಮನ್ನು ಬೆಳೆಸಿದ್ರು. ಸೊ ನೀವು ಈ ತಾತ್ವಿಕತೆಯನ್ನು, ಅಧ್ಯಾತ್ಮವನ್ನು ಇದು ಮಾಡುವಾಗ, ಯೋಚನೆ ಮಾಡುವಾಗ, ಈ ಶಕ್ತಿ ವಿಶಿಷ್ಟ ಅದ್ವೈತ, ದ್ವೈತ ಇವುಗಳ ಬಗೆಗಿನ ಹುಡುಕಾಟ ಹೆಂಗೆ ಅನಿಸುತ್ತೆ ನಿಮಗೆ? ನನಗೆ ದ್ವೈತ ಅದ್ವೈತ ಇಷ್ಟ. ಅದ್ವೈತ ಒಂದು ಟಾಪಿಕ್ ಆಗಿ ಇಷ್ಟ ಆಗುತ್ತೆ. ಅಂದರೆ ಎಲ್ಲ ಆಚಾರ್ಯರನ್ನು ನಾನು ತುಂಬ ಇಷ್ಟಪಡೋದ್ರಿಂದ. ಯಾಕೆಂದರೆ ಎಲ್ಲ ಆಚಾರ್ಯರು ಕೊನೆಗೆ ಭಕ್ತಿ ಮಾರ್ಗದಲ್ಲಿ ಒಂದನ್ನೇ ಹೇಳಿದ್ರು. ಅವರನ್ನು ಭಕ್ತಿ ಮಾರ್ಗದಲ್ಲಿ ನಾವು ಯಾರೂ ಮೀರಕ್ಕೆ ಸಾಧ್ಯನೇ ಇಲ್ಲ. ಅದು ಶಂಕರರಾಗಿರಲಿ, ರಾಮಾನುಜರಾಗಿರಲಿ, ಮಧ್ವಾಚಾರ್ಯರಾಗಿರಲಿ ತುಂಬ ಚೆನ್ನಾಗಿ ಭಕ್ತಿ ಮಾರ್ಗದಲ್ಲಿ ಹೇಳಿದ್ರು. ಬಟ್ ಅವರ ವೇ ಆಫ್ ತತ್ವಶಾಸ್ತ್ರ, ಪರ್ಸೆಪ್ಷನ್ ಅಂತೀವಲ್ಲ ನಾವು, ಹೇಗೆ ನೋಡ್ತಾರೋ ಅದು ವಿಭಿನ್ನವಾಗಿತ್ತಷ್ಟೆ. ಇವರು ಪಂಚಭೇದಗಳನ್ನು ಹೇಳಿದ್ರೆ ಮಧ್ವಾಚಾರ್ಯರು, ವಿಶಿಷ್ಟ ಅದ್ವೈತದಲ್ಲಿ ಜೀವಾತ್ಮ ಪರಮಾತ್ಮ ಬೇರೆ, ಜಗತ್ತು ಮಾಯೆ ಬೇರೆ ಅನ್ನೋದನ್ನ ಹೇಳಿದಾಗ, ಶಂಕರಾಚಾರ್ಯರು ಹೇಳ್ತಾರೆ ಜೀವಾತ್ಮ ಪರಮಾತ್ಮ ಒಂದೇ ಎನರ್ಜಿ, ಜಗತ್ತು ಮಾಯೆ ಅನ್ನೋದು. ಸೊ ಅದು ತತ್ವಮಸಿಗಾಗಲಿ, ಅಹಂ ಬ್ರಹ್ಮಾಸ್ಮಿಗಾಗಲಿ ಅಂದರೆ ಮಹಾವಾಕ್ಯಗಳು ಬರುತ್ತೆ ಉಪನಿಷತ್ತಿನಲ್ಲಿ. ಅಯಂ ಆತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಪ್ರಜ್ಞಾನಂ ಬ್ರಹ್ಮ ಅಂದರೆ ನಿನ್ನ ಪ್ರಜ್ಞೆನೇ ಬ್ರಹ್ಮ. ಇದನ್ನ ಈವನ್ ಬುದ್ಧಿಸಮ್ ಅಲ್ಲಿ ಕೂಡ ಅಳವಡಿಸ್ಕೊಂಡ್ರು. ನಿನ್ನ ಕಾನ್ಷಿಯಸ್ನೆಸ್, ನೀನು ತಪಸ್ ಮಾಡ್ತಿದ್ರು, ನಿನಗೆ 7 ಲೇಯರ್ಸಲ್ಲಿ ಕಾನ್ಷಿಯಸ್ನೆಸ್ ಇರಬೇಕು. ಅಲ್ಲೆಲ್ಲೋ ಬಸ್ ಹೋಗ್ತಾ ಇದೆ, ಇಲ್ಲಿ ಫ್ಯಾನ್ ಆಡ್ತಾ ಇದೆ, ಇಲ್ಲಿ ಲೈಟ್ ಇದೆ, ಇಲ್ಲೊಬ್ರು ಇದ್ದಾರೆ, ನೀವಿದ್ದೀರಾ, ಎಲ್ಲ ಕಾನ್ಷಿಯಸ್ನೆಸ್ ಇರಬೇಕು. ಅದೇ ಪ್ರಜ್ಞಾನಂ ಬ್ರಹ್ಮ. ಸೊ ಆ ಕಾನ್ಷಿಯಸ್ನೆಸ್ ಪ್ರಜ್ಞೆನಲ್ಲಿ ಇರೋನೇ ಪರಬ್ರಹ್ಮ ಅಂತಂದಾಗ, ನಾನು ಮಾಡೋ ಕೆಲಸಗಳನ್ನು ಕೂಡ ಪ್ರಜ್ಞಾಪೂರ್ವಕವಾಗಿ ಪರಮಾತ್ಮನಿಗೆ ಅರ್ಪಿಸ್ತಾ ಹೋಗ್ತಿದ್ದೀನಿ. ನಾನು ಅನ್ನೋದೊಂದು ದೇಹ ಹಿಂಗೆ ಎಕ್ಸಿಸ್ಟೆನ್ಸ್ ರೂಪದಲ್ಲಿದ್ದು
ಆದರೆ ನನ್ನೊಳಗೊಂದು ಚೈತನ್ಯ, ಜೀವಾತ್ಮನೇ ಪರಮಾತ್ಮನ ಅಂಶವೇ ಜೀವಾತ್ಮವಾಗಿದ್ದು ನಾನು ಇದೆಲ್ಲ ಮಾಡ್ತಾ ಇದ್ದೀನಿ. ಬಟ್ ಕೊನೆಗೆ ಇಲ್ಲಿ ಬಿಟ್ಬಿಟ್ಟೆ ಹೋಗ್ಬೇಕಲ್ಲ ನಾವು. ನಾನೇನೋ ಅದು ಮಾಡಿದೆ ಇದು ಮಾಡಿ ಇಲ್ಲೇ ಇರೋಕ್ಕೆ ಆಗಲ್ವಲ್ಲ. ದೇಹ ಮಾತ್ರ ಬಿಟ್ಟು ಹೋಗೋದಲ್ವ? ಅಷ್ಟೇ. ದೇಹವನ್ನು ತ್ಯಜಿಸಿ ನನ್ನ ಎನರ್ಜಿ ನೆಕ್ಸ್ಟು ಈ ಕರ್ಮಗಳನ್ನೆಲ್ಲ ಮುಗಿಸಿದ್ರೆ ಮುಕ್ತಿ ಸಿಗುತ್ತೆ, ಇಲ್ಲಾಂದರೆ ಮತ್ತೆ ಸೈಕಲಲ್ಲಿ ವಾಪಸ್ ಬರಬೇಕಾಗ್ತದೆ. ಬಟ್ ಈ ಸೈಕಲ್ ಅನ್ನೋದು, ಕರ್ಮ ಮತ್ತು ಅದರ ಸೈಕಲ್ ಅನ್ನೋದು, ಈ ಮೂರು ಜನರಿಗೆ ಏನು ವ್ಯತ್ಯಾಸ ಇಲ್ವ? ಅದು ನಾನು ಹೇಳೋದು ಶಕ್ತಿ ವಿಶಿಷ್ಟ ಅದ್ವೈತ, ವಿಶಿಷ್ಟ ಅದ್ವೈತ, ಅದ್ವೈತದವರಿಗೆ. ದ್ವೈತ ವಿಶಿಷ್ಟ ಅದ್ವೈತದ್ದು ಒಂದು, ಶಾಕ್ತ ಸಂಪ್ರದಾಯ, ಶೈವ ಸಂಪ್ರದಾಯ ಮತ್ತು ಶಕ್ತಿ ಸಂಪ್ರದಾಯದ್ದು ಅವ್ರ 3 ಜನ ಫಾಲೋ ಮಾಡುವ ಪದ್ಧತಿಗಳು ಬೇರೆ. ಈಗ ಶಕ್ತಿ ಸಂಪ್ರದಾಯದಲ್ಲಿ, ಶಾಕ್ತದಲ್ಲಿ ಅಂದರೆ ಶಿವ ಸಂಪ್ರದಾಯದಲ್ಲಿ, ಶೈವದಲ್ಲಿ ನಾರಾಯಣನ, ಶಿವನ್ನ ಮತ್ತು ಶಕ್ತಿ ದೇವತೆಗಳನ್ನು ಪೂಜೆ ಮಾಡ್ತಾರೆ. ಅದು ಮುಕ್ತಿ ಮಾರ್ಗಕ್ಕೆ ಹೋಗುವಂತಹ ಬೇರೆ ಬೇರೆ ರೂಪಗಳಾಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿಂದ ಜಯನಗರಕ್ಕೆ ಹೋಗಬೇಕು ಅಂದ್ಕೊಳ್ಳಿ, ಒಬ್ರು ಈ ರೂಟ್ ತೊಗೊಳ್ತಾರೆ, ಒಬ್ರು ಈ ರೂಟ್ ತೊಗೊಳ್ತಾರೆ. ಒಂದು ಫಾಸ್ಟ್ ರೂಟ್ ಆಗಿರ್ಬೋದು, ಒಂದು ಟ್ರಾಫಿಕ್ ಇದೆಯಪ್ಪ ಮೈನ್ ರೋಡಲ್ಲಿ ಅಂತ ಸಂದಿಲಿ ಹೋಗ್ಬೋದು. ಆದರೆ ನಿಮ್ಮ ಧ್ಯೇಯ ಒಂದೇ ಆಗಿರಬೇಕು. ಇದರಲ್ಲಿ ತಂತ್ರ, ಮಂತ್ರ, ಯಂತ್ರ ಮೂರನ್ನೂ ಅಳವಡಿಸ್ಕೊಂಡು ನಾನು ಪೂಜೆ ಮಾಡ್ತೀನ ಅಂದರೆ ನಾನು ಮುಕ್ತಿನೇ ನನ್ನ ಪರಮ ಗುರಿಯಾಗಿದ್ದರೆ ಸರ್, ತುಂಬ ಸುಲಭವಾಗಿ ಮನುಷ್ಯರು ಕಷ್ಟಪಡೋದೇ ಬೇಡ. ತಂತ್ರ, ಮಂತ್ರ, ಯಂತ್ರ ಅಲ್ಲ, ಕರ್ಮ. ಯು ಶುಡ್ ಮೇಂಟೈನ್ ಯುವರ್ ಕರ್ಮ ಫಿಲಾಸಫಿಯನ್ನು ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಮನುಷ್ಯ ನೀನು ಕೂತ್ಕೊಂಡು ತುಂಬ ಪೂಜೆ ಮಾಡಿಕೊಂಡೇ ಕೂತ್ಕೋ, ಒಂದೇ ಕಡೆ ಕೂತಿರು, ನಿನಗೆ ಮುಕ್ತಿ ಸಿಕ್ಬಿಡುತ್ತೆ, ನಿನಗೆಲ್ಲ ಸರಿ ಹೋಗ್ಬಿಡುತ್ತೆ, ನಾಳೆ ನಿನ್ನ ಕಷ್ಟ ಸರಿ ಹೋಗ್ಬಿಡುತ್ತೆ, ನಿನಗೇನು ಕಾಯಿಲೆ ಬರಲ್ಲ ಅನ್ನೋ. ನಿನ್ನ ಕರ್ಮ ಸರಿಯಾಗಿ ಮಾಡಿಲ್ಲ ಅಂದರೆ ಆ ದೇವರು ಕೂಡ ನಿನ್ನನ್ನು ಪಾಸ್ ಮಾಡ್ಸೋಕ್ಕಾಗಲ್ಲ ಮುಂದಕ್ಕೆ. 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಕಟ್ಟಿದ್ದೀವಿ ಅಂದರೆ. ಸೊ ಕರ್ಮ ಥಿಯರಿಯನ್ನು ಅಳವಡಿಸ್ಕೊಂಡು ಸತ್ಯಧರ್ಮವನ್ನು ಸುಲಭವಾಗಿ ನಿನ್ನ ಕಾನ್ಷಿಯಸ್ನೆಸ್ಸಲ್ಲಿ ಅಳವಡಿಸ್ಕೊಂಡು ಒಂದೊಂದೇ ಕರ್ಮನ ಮಾಡ್ತಾ ಹೋದಾಗ ನಾವು ಬೇಗ ಪಾರಾಗ್ತೀವಿ ಮುಂದಕ್ಕೆ ಅಂತ. ಬಟ್ ಇಹ ಮತ್ತು ಪರ ಅಂತ ಅನ್ನೋ ವಿಭಜನೆಯನ್ನು ಹೆಂಗೆ ನೋಡೋದು? ಅದನ್ನ ಫಸ್ಟು ಇಹ ಮತ್ತು ಪರ ಎರಡನ್ನು ವಿಭಜನೆ ಮಾಡ್ಕೋಬೇಕು. ನೆಕ್ಸ್ಟು ಹೋಗ್ತಾ ಹೋಗ್ತಾ ಎರಡು ಒಂದೇ ಅಂತ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಸೇಮ್ ಎನರ್ಜಿ, ನಾವಿಲ್ಲಿ ಉಸಿರಾಡ್ತಿರೋ ಎನರ್ಜಿನೇ ನೀವು ಉಸಿರಾಡ್ತಾ ಇದ್ದೀರಾ. ಆಮೇಲೆ ನಮ್ಮಿಬ್ಬರನ್ನು ಬಿಟ್ಟು ಹೊರಗಡೆನೂ ಅದೇ ಎನರ್ಜಿ ಇದೆ. ಆಮೇಲೆ ಸೂರ್ಯನ ಎನರ್ಜಿ ಮತ್ತೆಲ್ಲ ಎನರ್ಜಿ, ಪಂಚಭೂತಗಳ ಎನರ್ಜಿ ಎಲ್ರಿಗೂ ಒಂದೇ ಆಗಿದೆ. ಸೊ ಆ ದೇಹದಲ್ಲಿ ಪರದಲ್ಲಿ ಇರುವಂತಹ ಎರಡು ಎನರ್ಜಿಗಳು ಸೇಮ್ ಆಗಿರುತ್ತೆ. ಅದನ್ನು ಮನುಷ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವನು ಯೋಗ ಪ್ರಾಣಾಯಾಮವನ್ನು ಮಾಡಬೇಕು. ಅದನ್ನ ಏನಕ್ಕೆ ನಾವಿವಾಗ ಪೂಜೆ, ಯೋಗ, ಪ್ರಾಣಾಯಾಮ ಎಲ್ಲ ಮಾಡಿ ಅಂತಂದ್ಬಿಟ್ಟು ಮೊದಲಿಂದ ನಮಗೆ ಬೈಕೊಂಬರ್ತಿದ್ರು ಅಂದರೆ, ಸಂಚಿತ ಕರ್ಮಗಳು ಅನ್ನೋದು ಥಾಟ್ಸು ನನ್ನ ಹೋದ ಜನ್ಮದಿಂದ ನಾನು ಎತ್ಕೊಂಬರೋದು ಸಂಚಿತ ಕರ್ಮಗಳು. ಅದು ನನ್ನ ಕಣ್ಣು ಮುಂದೆ ಗೋಚರಿಸೋದು ಪ್ರಾರಬ್ಧ ಕರ್ಮಗಳು. ಅದಾದ್ಮೇಲೆ ನಾನೇ ಈ ಜನ್ಮದಲ್ಲಿ ಹೊಸದಾಗಿ ಮಾಡುವಂತಹ ಕರ್ಮಗಳು ಕ್ರಿಯಾಮಾನ ಕರ್ಮ, ಆಗಾಮಿ ಕರ್ಮ ಅಂತ ಕರೀತಾರೆ. ಸೊ ನಾನು ಇವಾಗ ಫಾರ್ ಎಕ್ಸಾಂಪಲ್ ನಾನು ಸ್ವಂತ ಮನೆ ತೊಗೋಬೇಕು ಅಂತ ಇಟ್ಕೊಳ್ಳಿ. ಎಷ್ಟು ನನಗೆ 1 ವರ್ಷ ಮುಂಚೆನಾದರೂ ಮನಸ್ಸಲ್ಲಿ ಥಾಟ್ ಬರುತ್ತಾ, ಎಲ್ಲರೂ ಸ್ವಂತ ಮನೆ ತೊಗೊಂಡ್ರಪ್ಪ, ನಾನು ಒಂದು ಜಯನಗರಲ್ಲಿ ಮನೆ ತೊಗೋಬೇಕು. ದಿಸ್ ಇಸ್ ವಾಟ್ ಇಸ್ ಸಂಚಿತ ಕರ್ಮ. ಆ ಥಾಟ್ ನಿನಗೆ ಬರೆಸ್ತಾರೆ ಪರಮಾತ್ಮ. ಅದನ್ನು ಓದೋ ಮಕ್ಕಳಿಂದಾನು ಬಂದಿರುತ್ತೆ. ಏನಾಗಬೇಕು ನೀನು ದೊಡ್ಡವನಾದ್ಮೇಲೆ ಅಂದರೆ, ಅಮ್ಮ ನಾನು ಇಂಜಿನಿಯರ್ ಆಗಬೇಕು ಅನ್ನೋದನ್ನ ನೋಡಿ, ಅವನು 5ನೇ ಕ್ಲಾಸಿಂದನೇ ಮ್ಯಾನಿಫೆಸ್ಟ್ ಮಾಡಿಕೊಂಡು ಅವನ ಸಂಚಿತ ಕರ್ಮ ಅವನ ಮೈಂಡ್ಗೆ ಥಾಟ್ ಕೊಡ್ತಾ ನಾನು 10th ಇಷ್ಟು ಮಾರ್ಕ್ಸ್ ತೊಗೊಂಡ್ರೇ ನಾನು ಸೈನ್ಸ್ ತೊಗೊಂಡು ನಾನು ಇಂಜಿನಿಯರ್ ಆಗಬಹುದು ಅಂತನ್ನೋದನ್ನ ಇಟ್ಕೊಂಡು ಹೋಗ್ತಾನಲ್ಲ ಒಂದು ಗುರಿ. ಅದು ಸಂಚಿತ ಕರ್ಮ ನಮಗೆ ಬರ್ತಾ ಹೋಗುತ್ತೆ. ಪ್ರಾರಬ್ಧ ಕರ್ಮಗಳು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು 25ನೇ ವರ್ಷದಲ್ಲಿರೋಂಥ ಇದ್ದಾಗ ಈ ವ್ಯಕ್ತಿನ ನೀವು ಮೀಟ್ ಮಾಡಿಲ್ಲದೆ ಇರ್ಬೋದು. ನಿಮ್ಗೆ ಯಾವುದೋ ಒಂದು ವಯಸ್ಸಿಗೆ ಬಂದಾಗ ಈ ವ್ಯಕ್ತಿನ ನೀವು ಮೀಟ್ ಮಾಡಿರ್ತೀರ. ದಟ್ ಈಸ್ ಅವಾಗ ನಿಮ್ಮ ಮುಂದೆ ಬಂದಂಥ ಪ್ರಾರಬ್ಧ ಕರ್ಮಗಳು. ಅಂದರೆ ಕೆಲವು ಸಿಚುವೇಶನ್ಸು ನೀವು ಹುಟ್ಟಿದಾಗಲೇ ಬಂದಿರಲ್ಲ, ಆಮೇಲೆ ಬಂದು ನಿಮ್ಗೆ ಗೋಚರವಾಗುತ್ತೆ. ಯಾರೋ ನಿಮ್ಮ ಹತ್ರ ಜಗಳ ಆಡೋಕ್ಕೆ ಬರ್ಬೋದು, ನಿಮ್ಮ ಮೇಲೆ ಕೇಸ್ ಹಾಕ್ಬೋದು, ನಿಮ್ಮ ಮೇಲೆ ಕೋರ್ಟ್ ಕೇಸ್ ಹಾಕ್ಬೋದು, ಅಥವಾ ನಿಮ್ಮನ್ನು ಸಾಯಿಸೋಕ್ಕೆ ಬರಬಹುದು, ಅಥವಾ ನೀವು ಯಾರನ್ನೋ ಇದೆಲ್ಲ ಪ್ರಾರಬ್ಧ ಕರ್ಮ. ಏನು ಅಂದರೆ ಆಯಾ ವರ್ಷ, ಆಯಾ ಸಮಯ, ಆಯಾ ತಿಂಗಳಿಗೆ ನಿಮ್ಮ ಕಣ್ಮುಂದೆ ಬಂದು ಗೋಚರಿಸುತ್ತೆ. ಬಟ್ ಹೌ ಡು ಯು ಹ್ಯಾಂಡಲ್ ಇಟ್ ಅಷ್ಟೇ. ದಟ್ ಈಸ್ ವೇರ್ ಯು ಶುಡ್ ನೋ ಕರ್ಮ ಥಿಯರಿ. ನೀವು ಅವನ್ನ ಹೊಡೆದು ನೀವು ಸಾಯಿಸ್ಬಿಡ್ಬೋದು, ಅಥವಾ ನೀವು ಶಾಂತ ರೂಪದಲ್ಲಿ ಏನಕ್ಕಪ್ಪ ಬಂದಿದ್ಯಾ, ಹೌದಾ ನಾನು ತಪ್ಪು ಮಾಡಿದ್ನಾ, ನೀವು ವಾಕೌಟು ಆಗಬಹುದು. ಸೊ ನೀವು ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದಕ್ಕೆ ಮನುಷ್ಯ ಕರ್ಮ. ಇದನ್ನು ಕೂಡ ದೇವರೇ ನಿರ್ಧಾರ ಮಾಡೋದಲ್ವಾ? ಪ್ರಾರಬ್ಧ ಕರ್ಮವನ್ನ ಮತ್ತೆ ಸಂಚಿತ ಕರ್ಮವನ್ನ ಹೋದ ಜನ್ಮದಲ್ಲಿ ನಾವುಗಳೇ ಮಾಡ್ಕೊಂಡಿದ್ದಿಲ್ಲಿ ಬರುತ್ತೆ ಹೊರತು ದೇವ್ರು ಮಾಡಲ್ಲ. ಆದರೆ ದೇವ್ರು ಎಲ್ಲಿ ಬೇಕಾಗ್ತಾನೆ ಅಂತ ಹೇಳ್ತೀನಿ ಸರ್. ಇಲ್ಲಿ ನನ್ನಲ್ಲಿ ಚೈತನ್ಯ ತುಂಬಿ, ನನ್ನಲ್ಲಿ ಎನರ್ಜಿ ತುಂಬಿ, ನನ್ನಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತುಂಬಿ, ಆಯ್ತು ಅವ್ನು ತಪ್ಪು ಮಾಡ್ದೆ ನೀನು ಮಾಡಬೇಡ ಅಂತ ನನ್ನ ಕಿವಿಲಿ ಹೇಳ್ಕೊಡ್ತಾರೆ. ಸರಿ, ನೀವು ಪೂಜೆ ಮಾಡೋದು ಮತ್ತು ಧ್ಯಾನ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ನಿನ್ಗೆ ಈ ಥರ ಕೆಟ್ಟದ್ದು ಹಿಂಗೆ ಮುಂದೆ ಬರ್ತಿದೆ, ನಾಳೆ ನೋಡಿ ಗ್ರಹಣ ಬರ್ತಾ ಇದೆ, ಅಥವಾ ಅಲ್ಲಿ ದೊಡ್ಡ ಹಳ್ಳ ಇದೆ, ನೀನು ದಾಟಬೇಡ, ದಾಟಿ ಅಥವಾ ಪಕ್ಕದಿಂದ ಹೋಗೋ, ನೀ ಇಲ್ಲಾಂದರೆ ಒಳಗೆ ಬಿದ್ದೋಗ್ತೀಯಾ, ನಿನಗೆ ಸಾಧ್ಯತೆ ಇಲ್ಲ, ಅಷ್ಟು ದೊಡ್ಡ ಹಳ್ಳ, ಪುಟ್ಟು ಮೋರಿ ಆಗಿದ್ರೆ ದಾಟಬಹುದು. ಈ ಚಿಕ್ಕದನ್ನು ನಿನಗೆ ದೇವರು ಕೈ ಹಿಡಿದು ಕಾಪಾಡಿ ನಿನಗೆ
ಸನ್ಮಾರ್ಗವನ್ನು ತೋರಿಸ್ತಾನೆ. ದಟ್ ಈಸ್ ವೇರ್ ಪರಮಾತ್ಮ ಹೇಳ್ತಾನೆ, ನಾನು ಅಲ್ಲಿ ಮಾತ್ರ ನಿನಗೆ ಕಾಪಾಡಕ್ಕೆ ಸಾಧ್ಯ, ನಿನ್ನ ಕರ್ಮವನ್ನು ನೀನೇ ಮಾಡು. ಭಗವದ್ಗೀತೆಯಲ್ಲಿ ಅರ್ಜುನನ ಕೈಲೇ ಮಾಡಿಸ್ತಾನಲ್ಲ ಕರ್ಮ. ಇಲ್ಲಾಂದರೆ ಅವನು ದೇವ್ರು ಹಿಂಗೆ ತಥಾಸ್ತು ಅಂದ್ರೇ ಎಲ್ಲ ಸತ್ತೋಗ್ಬೋದಿತ್ತಲ್ಲ. ಆದರೆ ಅವನು ಹೇಳ್ತಾನೆ ನಿನ್ನ ಕರ್ಮವನ್ನು ನೀನೇ ಮಾಡಬೇಕು. ಸೊ ಅವನ ಕರ್ಮದಲ್ಲೇ ಯುದ್ಧ ಮಾಡಿಸ್ತಾನೆ, ಅಂದರೆ ಸತ್ಯ ಧರ್ಮ ಪರಿಪಾಲನೆಗೆ. ಸೊ ಮನುಷ್ಯ ಅವನ ಕೆಲಸ ಅವನೇ ಮಾಡಬೇಕು. ಈಗ ತುಂಬ ಜನ ಸೋಂಬೇರಿಗಳ ಥರ ಮನೇಲಿ ಕೂತಿರ್ತಾರೆ. ಯಾರು ಕೂತಿರ್ತಾರೆ ನೋಡಿ, ತುಂಬ ಚೆನ್ನಾಗಿ ಧ್ಯಾನ ಮಾಡೋರು ಮತ್ತು ಎನರ್ಜಿ ಇಟ್ಕೊಂಡು ಪ್ರಾಣಾಯಾಮ ಮಾಡೋರಿಗೆ ಗೊತ್ತಿರುತ್ತೆ, ನಾನು ಇವತ್ತೋಗಿ ಇದು ಮುಗಿಸ್ಬೇಕು. ಇಲ್ದಿದ್ರು 10 ವರ್ಷ ಆದಮೇಲೆ ಅದು ರಿಪಿಟೇಟಿವ್ ಆಗಿ ಬರುತ್ತೆ ಅಂತ. ಈವನ್ ಸಂಬಂಧಗಳಲ್ಲೂ ಅಷ್ಟೇ, ಯಾವುದೋ ಒಂದು ಸಂಬಂಧ ಸರಿಗಿಲ್ಲ ಅಂತ ಅಂದ್ಬಿಟ್ಟು ಕಿತ್ತಾಕೊಂಡ್ಬಿಡ್ತಾರೆ. ಅದೇ ವ್ಯಕ್ತಿ ನಿಮಗೆ ಪ್ರಾರಬ್ಧ ಕರ್ಮ ಆಗಿ ಇನ್ನೊಂದು ದಿನ ಕಾಡ್ತಾರೆ. ಅದ್ರ ಬದಲು ನಿನ್ನ ಕಣ್ಮುಂದೆ ಬಂದಾಗ ಸಿಚುವೇಶನ್ನ ನೀಟಾಗಿ ಹ್ಯಾಂಡಲ್ ಮಾಡಿಬಿಟ್ಟು ಪಕ್ಕಕ್ಕೆ ಸರಿಸ್ಬಿಟ್ಟು ಮುಂದಕ್ಕೆ ಹೋಗಬೇಕು. ಸೊ ಅವಾಗ ಯು ಆರ್ ಕ್ಲಿಯರಿಂಗ್ ಯುವರ್ ಕರ್ಮ. ಈಗ ಈ ಹಬ್ಬಗಳಿರ್ತದಲ್ಲ, ಅವುಗಳನ್ನು ಹೆಂಗೆ ನೋಡೋದು? ನವರಾತ್ರಿ ಹಬ್ಬಗಳು ಒಂದು ಶುಭಾಚರಣೆಗಳು, ಪ್ರಕೃತಿಯಲ್ಲಿ ನಾವು ಮಾಡುವಂತಹ ಶುಭಾಚರಣೆಗಳು. ಈಗ ಎಷ್ಟು ಬ್ಯೂಟಿಫುಲ್ ಆಗಿ ವಸಂತ ಋತು ಬಂದಾಗ ಪ್ರಕೃತಿಯಲ್ಲೆಲ್ಲ ಹೂ ಬಿಡುತ್ತೆ, ಎಲ್ಲ ಚೆನ್ನಾಗಿ ತಾನೇ ಒಂದು ಕುಣಿದಾಡೋ ರೀತಿ ಸಂತೋಷವಾಗಿರುತ್ತಲ್ಲ, ಅದನ್ನು ನಾವು ಆಚರಣೆ ಮಾಡ್ತೀವಿ ದೇವರ ಸ್ವರೂಪದಲ್ಲಿ. ಪ್ರಕೃತಿ ತಾನಾಗೇ ಬದಲಾವಣೆಯನ್ನು ಹೊಂದುತ್ತಾ ಇದೆ ಅಂತ. ನವರಾತ್ರಿ ವರ್ಷಕ್ಕೆ 4 ಸತಿ ಬರುತ್ತೆ. ಇದು ಶರದ್ ಋತುವಿನಲ್ಲಿ ಬರುವಂತಹ ಶರನ್ ನವರಾತ್ರಿಗೆ ನಾವು ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಅಂದರೆ ಮಂತ್ರ ಸಾಧನೆಗಳನ್ನು ಮಾಡ್ಕೋಬೇಕಾದ್ರೆ ಮತ್ತು ಎಲ್ಲ ಗ್ರಹಗೋಚರಗಳು ಬ್ರಹ್ಮಾಂಡಗಳಲ್ಲಿ ಒಂದು ಅಲೈನ್ಮೆಂಟಲ್ಲಿ ನಿಂತ್ಕೊಳ್ಳುತ್ತೆ. ಆವಾಗ ಮನುಷ್ಯ ಸಾಧನೆಯನ್ನು ಮಾಡಿದಾಗ ಮನುಷ್ಯನಿಗೆ ಬೇಗ ಅದು ವರ ಸಿಗುತ್ತೆ. ಅಂದರೆ ಇದೆಲ್ಲ ದೇವ್ರಿಗೆ ಪೂಜೆ ಮಾಡೋದೇನೋ ನಾವು ಪಡ್ಕೊಳ್ಳೋಂಥ ಶಕ್ತಿ ಅಷ್ಟೆ. ಆ ಶಕ್ತಿ ಮೂಲಕ ಎಗೇನ್ ಆ್ಯಸ್ ಐ ಸೆಡ್ ಕರ್ಮನ ಹೇಗೆ ಮ್ಯಾನೇಜ್ ಮಾಡ್ತೀವಿ. ಸೊ ಹಬ್ಬಗಳನ್ನು ಆಚರಣೆ ಮಾಡೋದು ತಾತ್ಕಾಲಿಕವಾಗಿ ನಾವೇನಂದರೆ ಸಂಬಂಧಿಕರೆಲ್ಲ ಮೀಟ್ ಮಾಡ್ತಾರೆ, ಸ್ವೀಟ್ ತಿಂತಾರೆ, ಜೊತೆಲಿರ್ತಾರೆ, ಇದೆಲ್ಲ ಸೂಪರ್ಫಿಷಿಯಲ್ ಆಗಿ ನಾವು ನೋಡುವಂಥ ಸಂಬಂಧಗಳನ್ನು ಕಾಪಾಡ್ಕೊಳ್ಳೋದು ಸಂತೋಷವಾಗಿ. ಬಟ್ ಡೀಪ್ ಇನ್ಸೈಡ್ ಸ್ಪಿರಿಚುಯಾಲಿಟಿಗೆ ಹೋದಾಗ ಈ 9 ದಿನಗಳು ನವರಾತ್ರಿಗಳಲ್ಲಿ ನಾವು ಮಾಡುವಂತಹ ಹೋಮ ಹವನಗಳು, ಪೂಜೆ ಮತ್ತು ದೇವಿನ ಆವಾಹನೆ ಮಾಡಿ ನಾವು ಮಾಡೋವಂಥದ್ದು ನಿಮಗೆ ಪೂರ್ಣ ಮಟ್ಟದ ಎನರ್ಜಿ ಸಿಗುತ್ತೆ. ಅಂದರೆ ನಿಮಗೆ ನಾ ಹೇಳ್ದಂಗೆ ನಿಮ್ಮ ಸಂಚಿತ ಹೋದ ಜನ್ಮದಿಂದ ನಿಮ್ಮ ಭಾಗ್ಯಸ್ಥಾನದಲ್ಲಿ ಯಾವ ಗ್ರಹ ಇರುತ್ತೋ ಆ ಭಾಗ್ಯಾಧಿಪತಿಯಿಂದ ನೀವೇನಾರ ಪಡ್ಕೋಬೇಕು, ಅಥವಾ ನಿನ್ನ ಸಂಚಿತ ಕರ್ಮವನ್ನು ಹೋಗ್ಲಾಡಿಸ್ಕೋಬೇಕು, ನಿನ್ನ ಕಷ್ಟಗಳಿಂದ ನೀನು ಪಾರಾಗಬೇಕು ಅಂದಾಗ ನೀನು ಸಂಕಲ್ಪ ಮಾಡಿಕೊಂಡು 9 ದಿನ ನಾವು ಆ ಎನರ್ಜಿಯನ್ನು ತಗೊಂಡು ಆ ಕಷ್ಟದಿಂದ ಪಾರಾಗಿ ಮುಂದಕ್ಕೆ ಹೋಗ್ಬೋದು. ಇದು ನವರಾತ್ರಿ ಅನ್ನೋದು ಬರೀ ಶಾಕ್ತಿಯರಿಗೆ ಮಾತ್ರ ಸಂಬಂಧಪಟ್ಟದ್ದ? ಇಲ್ಲ, ಇದನ್ನು ಕೆಲವರು ಇನ್ನೊಂದು ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಂಪ್ರದಾಯಗಳನ್ನು ಮಾಡಿದಾಗ ಶ್ರೀ ವೈಷ್ಣವರು ರೀ ನಮಗೆ ನವರಾತ್ರಿ ಇಲ್ಲ ರೀ, ನಾವು ಮಾಡಲ್ಲ ರೀ ಅಂತ. ನಾ ಹೇಳೋದು ಎಲ್ಲ ದೇವ್ರೆ. ಇವನ್ ನೋಡಿ, ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಗೌರಿಗೆ ಯಾಕೆ ಗಣೇಶಂಗೆ ಯಾಕೆ ಗೌರಿ ದುಃಖ ಅಂದ್ಬಿಟ್ಟು ನಾನು ಗೌರಿ ಹಬ್ಬ ಮಾಡಲ್ಲಪ್ಪ, ಗಣೇಶ ಹಬ್ಬ ಮಾತ್ರ ಮಾಡ್ತೀನಿ ಅಂತಾರೆ. ನೀವು ನಂಬಲ್ಲ, ಗೌರಿ ಹಬ್ಬನ ಮಾಡಿದ್ದೆ ಮಹಾರಾಜ. ಇವರು ಏನು ಮಾಡ್ತಾರೆ ಗೊತ್ತಾ, ಪೂರ್ಣ ಮಟ್ಟದ ಜ್ಞಾನವನ್ನು ಪಡ್ಕೊಳ್ಳಲ್ಲ. ತಮಗೇನು ಅನುಕೂಲನೋ ನಾ ಇದು ಮಾಡಲ್ಲ, ಇದು ಬೇಕು ಇದು ಬೇಡ ಅಂತ ಇವರೇ ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ ಇಲ್ಲ ನಮ್ಮ ಮನೇಲಿ ಮೊದಲಿಂದ ನೋಡಿ ಹಿಂಗೆ ಸಂಪ್ರದಾಯ ಬಂದಂತ. ಫಾರ್ ಎಕ್ಸಾಂಪಲ್, ಈಗ ನನ್ನ ಅಜ್ಜಿ ನವರಾತ್ರಿ ಟೈಮಲ್ಲಿ ಏನೋ ಒಳಗಿರಲಿಲ್ಲ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಸತಿ ಅವ್ರು ಮಾಡಿರಲಿಲ್ಲ. ಹಾಗಂತ ಅದು ನೆಕ್ಸ್ಟ್ ಜನ್ರೇಷನ್ಗೆ ಮಾಡಬಾರ್ದು ಅಂತಲ್ಲ. ನೀನು ದೇವರನ್ನ ಪರಿಪೂರ್ಣವಾಗಿ ಪ್ರೀತಿಸ್ತೀಯ ಅಂತಂದಾಗ ಅದು ಗೌರಿ ಹಬ್ಬ ಆದ್ರೇನು, ಸರಸ್ವತಿ ಹಬ್ಬ ಆದ್ರೇನು, ಗಣೇಶ ಹಬ್ಬ ಆದ್ರೇನು, ಶಿವ ಹಬ್ಬ ಆದ್ರೇನು ಎಲ್ಲವನ್ನೂ ಆಚರಿಸಬೇಕು. ಇಲ್ಲಿ ಕೆಲವು ಸಂಪ್ರದಾಯದಲ್ಲಿ ಅವ್ರು ಏನು ಹೇಳ್ತಾರೆ, ಶ್ರೀ ವೈಷ್ಣವ್ ನಾವೆಲ್ಲವನ್ನು ಕೃಷ್ಣನ್ಗೆ ಅರ್ಪಣೆ ಮಾಡೋದ್ರಿಂದ ಭಗವದ್ಗೀತೆ ಪ್ರಕಾರ ಮನ್ಮನಾಭವ ಮದ್ಭಕ್ತ್ಯೋ ಮಧ್ಯಾಜಿಮಾಂ ನಮಸ್ಕರು ಮಾಮೇ ವೈಶ್ಯ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೆ ಅಂತ ಅವ್ನು ಹೇಳ್ತಾನಂದರೆ, ನಾನೇ ಎಲ್ಲ ಅನ್ನೋದು ಕೇಂದ್ರೀಕೃತವಾಗಿ ನೀನು ಅರ್ಥಕೊಂಡಾಗ ಅರ್ಜುನ, ನೀನು ಬೇರೆ ಕಡೆ ಡೈವರ್ಟೆಡ್ ಆಗಿ ಹೋಗಲ್ಲ ಅಂತ ಹೇಳ್ತಾನೆ. ತಪ್ಪೇನಿಲ್ಲ. ಆದರೆ ಕೃಷ್ಣ ಇನ್ನೂ ಒಂದು ಹೇಳ್ತಾನೆ, ಎಲ್ಲ ದೇವತೆಗಳಿಗೆ ನೀವು ಪೂಜೆ ಮಾಡೋಕ್ಕೆ ಪ್ರೇರಣೆ ಕೊಡೋದು ನಾನೇ ಅಂತ ಹೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನನಗೆ CM ಗೊತ್ತಿರ್ತಾರೆ ಅಂತ ಇಟ್ಕೊಳ್ಳಿ, ಆದರೂ ನನ್ನ ಕೆಲಸ ಆಗಬೇಕು ಅಂದಾಗ ಪ್ರತಿ ಸತಿ ನಾನು CMನೇ ಹೋಗಿ ಪೀಡಿಸ್ತಿರೋಕ್ಕಾಗಲ್ಲ. ಯು ಶುಡ್ ಟೇಕ್ ಹೆಲ್ಪ್ ಆಫ್ ಅವ್ರ ಆಫೀಸ್ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು, ಅಥವಾ ನಾವು ಫೋನ್ ಮಾಡಿ 12 ಗಂಟೆಗೆ ಬರಲ್ಲ ಸರ್ ಅಂತ ಅಪಾಯಿಂಟ್ಮೆಂಟ್ ಅವ್ರ ಸೆಕ್ರೆಟರಿ ಹತ್ರ ತೊಗೊಳೋದಾಗಿರ್ಬೋದು. ಆ ರೀತಿ ದೇವತೆಗಳು ನಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತಾರೆ ನಮ್ಮ ಜೀವನದ ಕರ್ಮವನ್ನು ಮುಗಿಸ್ಕೊಂಡು ಹೋಗೋದಕ್ಕೆ. ಸೊ ಅಲ್ಟಿಮೇಟ್ಲಿ ನಾರಾಯಣನಿಗೆ ನೀವು ಹೋಗಿ ಶರಣಾಗತಿ ತೊಗೊಂಡಾಗಲೇ ನಮಗೆ ಮುಕ್ತಿ ಸಿಗೋದು. ಯಾಕೆಂದರೆ ಅದು ಪರಬ್ರಹ್ಮನ್ ಅಂತ ಕರಿತೀವಿ. ಅಂದರೆ ಈ ಚತುರ್ಮುಖ ಬ್ರಹ್ಮನಲ್ಲ, ಪರಬ್ರಹ್ಮನಲ್ಲಿ ನನ್ನ ಎನರ್ಜಿ, ನನ್ನ ಜೀವಾತ್ಮ ಪರಮಾತ್ಮ ಒಂದಾದಾಗ. ಆದರೆ ಈ ಎಲ್ಲ ದೇವತೆ ಶಕ್ತಿಗಳನ್ನು ಅವನೇ ಸೃಷ್ಟಿ ಮಾಡಿರೋದ್ರಿಂದ, ಗ್ರಹಗಳನ್ನು ಅವನೇ ಸೃಷ್ಟಿ ಮಾಡಿರೋದ್ರಿಂದ, ಪಂಚಭೂತಗಳನ್ನು ನಾನು ಹೇಗೆ ಉಪಯೋಗಿಸ್ಕೊಂಡು ನನ್ನ ಜೀವನ ನಡೆಸ್ತಿದ್ದೀನೋ ಈ ಎಲ್ಲ ದೇವತೆಗಳ ಶಕ್ತಿನೂ ನಮಗೆ ಬೇಕಾಗತ್ತೆ. ಅವ್ರು ಮಾಡಬಾರ್ದು ಬಿಡಬಾರ್ದು ಅನ್ನೋದು ಅವರು ತಪ್ಪಿಟ್ಕೊಂಡಿರೋದು, ಅಂದರೆ ಅವ್ರವ್ರ ಸಂಪ್ರದಾಯ ಅದು. ನನಗೆ ಇನ್ನೊಂದು ಕುತೂಹಲ, ನೀವು ಭಗವದ್ಗೀತೆಯ ಬಗ್ಗೆ, ವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ ಅಲ್ವಾ? ಇದರ ಓದು ಇದೆಯಲ್ಲ, ಅದನ್ನು ಯಾವ ಭಾಷೆನಲ್ಲಿ ಓದ್ತೀರಿ? ನಾನು ಸಂಸ್ಕೃತ ಪೂರ್ಣ ಮಟ್ಟದಲ್ಲಿ ಕಲ್ತಿಲ್ಲ.
ಇಂಗ್ಲೀಷಲ್ಲಿ ಅಂದರೆ ನಾನು ಮೊದಲು ಶಂಕರಾಚಾರ್ಯರ ತಾತ್ಪರ್ಯ, ರಾಮಾನುಜರದು, ಮಧ್ವಾಚಾರ್ಯರದು ತಾತ್ಪರ್ಯಗಳನ್ನ ಓದ್ಕೊಂಡ್ಬಿಡ್ತೀನಿ ಮುಖ್ಯವಾಗಿ. ಆಮೇಲೆ ಬೇರೆಯವ್ರದಕ್ಕೆ ಹೋಗ್ತೀನಿ. ಬಿಕಾಸ್ ನನಗೆ ಮುಖ್ಯ ಆಚಾರ್ಯ ತ್ರಯರು ಏನು ಬರೆದಿದ್ದಾರೆ ಅನ್ನೋದು ಬಹಳ ಮುಖ್ಯವಾದ ಜ್ಞಾನ. ಸೊ ಅಲ್ಲಿ ನಮಗೆ ಕನ್ಫ್ಯೂಷನ್ ಇಡಬಾರ್ದು. ನಾನು ಅದನ್ನು ಕನ್ನಡ, ಇಂಗ್ಲೀಷು, ಹಿಂದಿ ಆಲ್ಸೋ ನಾನು ಎಕ್ಸಾಮ್ಸ್ ಎಲ್ಲ ಮಾಡ್ಕೊಂಡು. ಸೊ ಸಂಸ್ಕೃತ ಲಿಪಿ ಸಾಮಾನ್ಯ ಹಿಂದಿ ಥರನೇ ಇರೋದ್ರಿಂದ ನನಗೆ ಓದೋದಕ್ಕೆ ಸುಲಭ ಆಗುತ್ತೆ. ಸೊ ಇವ್ರು ಯಾರೋ ತಾತ್ಪರ್ಯ ತಪ್ಪು ಬರೆದಿದ್ರು ನಾನು ಮತ್ತೆ ವಾಪಸ್ ಸಂಸ್ಕೃತ ಶ್ಲೋಕಕ್ಕೆ ಹೋಗಿ ಅದನ್ನ ತಿಳ್ಕೊಂಡು ವಾಪಸ್ ಬರ್ತೀನಿ. ಬಟ್ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಏನು ತಯಾರಿ ಮಾಡ್ತೀರಿ? ಅವರೇ ಪರಮಾತ್ಮ. ನಾನು ಹಂಗೆ ನರಸಿಂಹಸ್ವಾಮಿದು ಒಂದು ಶ್ಲೋಕನ ಕಲೀಲೇಬೇಕು ಪಟ 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 ಅಂತ ಹೇಳೋದು ಅಂತ ಅವನ ಹತ್ರ ಸಂಕಲ್ಪ ತೊಗೊಂಡು ಆಮೇಲೆ ಬೈ ಹರ್ಟ್ ಮಾಡಿಕೊಂಡು ಅದನ್ನ ಕಷ್ಟಪಟ್ಟು ಕಲಿತೆ. ಆ್ಯಕ್ಚುಲಿ ಕೆಲವು ಶ್ಲೋಕಗಳು ನಾನು ತುಂಬ ಆಸೆಪಟ್ಟು ಕಲೀಲೇಬೇಕು ಅಂತ ಅದನ್ನು, ಅದೇ ಭಗವದ್ಗೀತೆ ಉಪನಿಷತ್ತು ಅದು ಬಿಡಿ, ಕೆಲವು ಟಂಗ್ ಟ್ವಿಸ್ಟಿಂಗ್ ಶ್ಲೋಕಗಳ ಥರ ಇರುತ್ತೆ. ನರಸಿಂಹ ಸ್ತಂಭಾವಿರ್ಭವ ಶ್ಲೋಕ, ಸಹಸ್ರ ಭಾಸ್ಕರ ಸ್ಫುರತ್ ಪ್ರಭಾಕ್ಷ ದುರ್ನಿರೀಕ್ಷಣಂ ಪ್ರಭಗ್ನಿ ಕ್ರೂರ ಕೃದ್ದಿರಣ್ಯ ಕಶ್ಯಪೋರುರಸ್ಥಲಂ ಅಜಸೃಜಾಂಡ ಕರ್ಪರ ಪ್ರಭಿನ್ನರ ಉದ್ರಗರ್ಜನಂ ಉದಗ್ರ ನಿಗ್ರಹಾಗ್ರಹೋಗ್ರ ವಿಗ್ರಹ ಕೃತಿಂ ಭಜೆ ವಿಪಕ್ಷ ಪಕ್ಷ ರಾಕ್ಷಸ ಕ್ಷಮಾಕ್ಷ ರೂಕ್ಷ ವೀಕ್ಷಣಂ. ಆ ಥರ ಟಕ 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 ಅಂತ ಹೇಳ್ಕೊಂಡು ಹೋಗೋದನ್ನ ನಾನು ಎಷ್ಟೋ ದಿನ ಸಂಕಲ್ಪ ಮಾಡಿಕೊಂಡು ನಿನ್ನ ಮಂತ್ರ ಕಲಿಬೇಕು ಅಂತ ಇಷ್ಟಪಡ್ತಿದ್ದೀನಿ, ಪ್ಲೀಸ್ ನಂಗೆ ಬರೋ ಹಾಗೆ ಮಾಡು ಅನ್ನೋದನ್ನು ನಾನು ದೇವ್ರನ್ನ ಕೇಳ್ಕೊಂಡೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಬಟ್ ನನಗೆ ದೇವರನ್ನ ತಲುಪಲಿಕ್ಕೆ ಸಂಸ್ಕೃತ ಮಾತ್ರ ದಾರಿ ಅಲ್ವಾ? ಇಲ್ಲ, ನೋ, ದಟ್ ಅದು ಸಂಸ್ಕೃತ ಎಲ್ಲವೂ ಇರೋದು ದೇವರ ಪ್ರಾರ್ಥನೆ ಇರ್ಬೋದು, ಶ್ಲೋಕಗಳಿರ್ಬೋದು, ಭಗವದ್ಗೀತೆ ಇರ್ಬೋದು, ಎಲ್ಲವೂ ಸಂಸ್ಕೃತದಲ್ಲಿ. ಅದು ದೈವಿಕವಾದ ಭಾಷೆ, ತಪ್ಪೇನಿಲ್ಲ. ಇವಾಗ ನಾನು ನೀವು ಇವಾಗ ಅಮೆರಿಕ ಕೇಳೋದೇನಂದ್ರೆ ಸಂಸ್ಕೃತ ಬರದೇ ಇದ್ರೆ ನನಗೆ ದೇವ್ರು ಸಿಗಲ್ವಾ? ಸಿಗ್ತಾರೆ, ಅದನ್ನೇ ನಾ ಹೇಳಕ್ ಹೊರಟೆ. ಈಗ ನಾನು ಅಮೆರಿಕಾಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಅವರೆಲ್ಲ ಇಂಗ್ಲೀಷ್ ಮಾತಾಡ್ತಿರ್ತಾರೆ, ನೀವು ನನಗೆ ಕನ್ನಡದವ್ರು ಸಿಕ್ಬಿಡ್ತೀರಾ. ನಾನು ಎಷ್ಟು ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತೀನಿ, ಕನ್ನಡದವ್ರು ಸಿಕ್ಕಿದ್ರು ಅಂತ. ಅದೇ ರೀತಿ ಸಂಸ್ಕೃತ ದೈವಿಕವಾದ ಭಾಷೆ ಆದ್ರಿಂದ ಸಂಸ್ಕೃತ ಅನ್ನೋ ಒಂದು ಭಾಷೆನಲ್ಲಿ ಒಂದೊಂದು ಅಕ್ಷರಕ್ಕೆ ಎನರ್ಜಿ ಅಷ್ಟೇ. ಎನರ್ಜಿ ಇರೋದ್ರಿಂದ ದೈವಿಕವಾದ ಎನರ್ಜಿಯನ್ನು ಶ್ಲೋಕಗಳನ್ನು ಸಂಸ್ಕೃತದಲ್ಲೇ ಕಲಿತು ಹೇಳಿ ಅಂತ ಹೇಳ್ತಾರೆ. ಸೊ ನೀವು ಶ್ಲೋಕನ ಗಮನಿಸ್ತಾ ಹೋದರೆ ಏನಿದೆ ಹೇಳಿ, ದೇವ್ರನ್ನ ಹೊಗಳೋದಷ್ಟೇ. ಅದು ವಿಷ್ಣು ಸಹಸ್ರನಾಮ ಆಗಿರಲಿ, ಲಲಿತಾ ಸಹಸ್ರನಾಮ ಆಗಿರಲಿ, ಯಾವುದೇ ಮಂತ್ರಗಳಾಗಿರಲಿ ದೇವಾನುದೇವತೆಗಳನ್ನು ಹೊಗಳೋದೇ ಇರುತ್ತೆ. ಆಮೇಲೆ ಬೀಜಾಕ್ಷರ ಮಂತ್ರಗಳನ್ನು ನೀವು ಕಲಿತಾಗ ಎವ್ರಿ ಅಕ್ಷರಕ್ಕೆ ಒಂದು ಎನರ್ಜಿ ಇರುತ್ತೆ. ಅದು ನೀವು ಕನ್ನಡ ಭಾಷೆಯಲ್ಲಿ ತೊಗೊಂಡ್ರು ಇದೆ. ಹೆಂಗೆ ಅಂತ ಹೇಳ್ತೀನಿ. ಈಗ ನಾನು ನಿಮಗೆ ಸಂತೋಷವಾಗಿ ಮಾತಾಡ್ತಾರೆ, ಸರ್ ನೀವು ತುಂಬ ಒಳ್ಳೆಯವರು ಸರ್, ಎಷ್ಟು ಒಳ್ಳೆಯವರು ಸರ್ ಅಂದರೆ ನೀವು ಸಂತೋಷವಾಗಿ ನಗ್ತೀರಾ. ಅದೇ ನಾನು ತಿರುಗಿಸಿ ನಿಮಗೆ ಕನ್ನಡ ಭಾಷೆಯಲ್ಲೇ ಕೆಟ್ಟ ಪದ ಮಾತಾಡಿದ್ರೆ ನಾನು ಮಾತಾಡೋದು ಬರೀ ಶಬ್ದ, ಆ ಶಬ್ದ ನಿಮ್ಮ ಕಿವಿಗೆ ಹೋಯ್ತು, ಅಷ್ಟಕ್ಕೆ ನಿಮಗೆ ಕೋಪ ಬಂತು. ಆದರೆ ರೂಪ ಅಯ್ಯರ ಕ್ಯಾರೆಕ್ಟರ್ ಅಲ್ಲ, ಆದರೆ ಆ ಶಬ್ದ ಮಾತ್ರ ನಿಮ್ಮ ಕಿವಿಗೆ ಬಿತ್ತು. ನೋಡ್ರಿ ಅವಳು ಹೆಂಗೆ ಮಾತಾಡಿದ್ಲು ಅನ್ನೋ ಶಬ್ದಕ್ಕೆ ನಿಮಗೆ ಕೋಪ ಬಂತು, ಅದು ಶಬ್ದಕ್ಕಿರುವ ತಾಕತ್ತು. ಸೊ ಅದೇ ರೀತಿ ಶ್ಲೋಕಗಳು ಅಷ್ಟೇ ಟ್ರಾವೆಲ್ ಮಾಡುತ್ತವೆ. ಭೂಮಂಡಲದಿಂದ ಆಯಾ ದೇವರು ಕೂತಿರುವಂತಹ ಲೋಕಗಳಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಆ ಮಂತ್ರಗಳು ಎಷ್ಟೆಷ್ಟು ದೂರ ಹೋಗುತ್ತೆ. ಬೀಜಾಕ್ಷರ ಮಂತ್ರ ಕ್ಲೀಮ್ ಆಗಿರಲಿ, ಓಂ ಆಗಿರಲಿ, ಆಮೇಲೆ ಎಲ್ಲ ಮಂತ್ರದ ಮುಂದೆ ನೋಡಿ ಓಮನ್ನು ಅಳವಡಿಸ್ತಾರೆ. ಓಂ ಅನ್ನೋದು ಪ್ರಣವ. ನೀವು ಇವಾಗ ಸಂಸ್ಕೃತ ಶ್ಲೋಕಗಳು ತಪ್ಪು ಹೇಳ್ತಾರೆ ಅಂತಂದ್ರೂ ಮನುಷ್ಯ ಓಂ ಅನ್ನೋದು ತಪ್ಪಾಗದೇ ಇಲ್ಲ. ಓಂ ಯಾರು ಬೇಕಾದರೂ ಹೇಳ್ಬೋದು, ಅದಕ್ಕೆ ಪ್ರಣವ ಅಂತ ಕರೆಯೋದ್ರಿಂದ ಮನುಷ್ಯ ತಪ್ಪು ಮಾಡಿಕೊಂಡ್ರು ಓಮನ್ನು ಹೇಳ್ಕೊಂಡೇ ಯೋಗ ಮಾಡ್ಕೋಬಹುದು, ಪ್ರಾಣಾಯಾಮ ಮಾಡ್ಕೋಬಹುದು. ಓಮಿಂದನೇ ಕನೆಕ್ಟ್ ಆಗುವಂಥ ಪರಮಾತ್ಮ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸೊ ಬೀಜಾಕ್ಷರ ಮಂತ್ರಗಳು ಒಂದೊಂದೇ ಅಕ್ಷರ ಇರೋದು ಸರ್, ಅದೇನು ಕಷ್ಟ ಆಗಲ್ಲ. ನಂಗೆ ಸಂಸ್ಕೃತ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ನನಗೆ ನೀವು ನಿಮ್ಮ ಕೆಲಸದ ವರ್ಗೀಕರಣ ಹೆಂಗೆ ಮಾಡ್ಕೋತೀರಿ? ನಿಮ್ಮ ಓದು, ಬರವಣಿಗೆ, ಸಿನಿಮಾ ನಟನೆ, ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಬರೆಯೋದು, ಇದರ ವರ್ಗೀಕರಣ? ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆನೇ ನಾನು ಎಲ್ಲ ಕಾಲೇಜುಗಳಲ್ಲೂ ಸ್ಪೀಚ್ ಕೊಡೋದು. ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಟೈಮ್ ಇಲ್ಲ ಅಂತಾರಲ್ಲ, ನಾನು ಅದನ್ನ ಒಪ್ಪಲ್ಲ. ಟೈಮ್ ಎಲ್ಲದಕ್ಕೂ ಇರುತ್ತೆ. ಬೆಳಗ್ಗೆ ಜಿಮ್ಗೆ ಹೋಗೋಕ್ಕೂ ಟೈಮ್ ಇರುತ್ತೆ. ನಾನು ಹಾರ್ಸ್ ರೈಡಿಂಗ್ ಹೋಗ್ತೀನಿ, ನಾನು ಬೆಳಗ್ಗೆ ಎದ್ದು ಹೋಮ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಮತ್ತು ನನ್ನ ಕೆಲಸಗಳನ್ನು ಮಾಡ್ಕೊಳ್ತೀನಿ. ನಾನು 3 ಟ್ರಸ್ಟ್ ರನ್ ಮಾಡ್ತಾ ಇದ್ದೀನಿ, ನಾನು ಕಂಪ್ನಿ ರನ್ ಮಾಡ್ತೀನಿ. ಅದರ ಆಡಿಟಿಂಗ್ ಮಾಡಿಸೋದಿರ್ಬೋದು, GST ಕಟ್ಟೋದಿರ್ಬೋದು, TDS ಕಟ್ಟೋದು, ಎಲ್ಲದಕ್ಕೂ ಟೈಮ್ ಮಾಡ್ಕೋಬೇಕು. ಅದನ್ನ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ದೇವರು ನಮ್ಮನ್ನು ಹುಟ್ಟಿಸಿದ ತಕ್ಷಣ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು ಅಂತ ಬಿಸಾಕಿರ್ತಾನೆ. ಎಲ್ಲ ಕಡೆ ಇಂಟರ್ವ್ಯೂಲಿ ಅದನ್ನೇ ಹೇಳ್ತೀನಿ. ಆ ಟೈಮ್ ಒಳಗಡೆ ನಾನು ಎಷ್ಟು ಕೆಲಸಗಳನ್ನು ಮುಗಿಸ್ತೀನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಪ್ಪ ನಾವು ಒಂದೇ ಒಂದು ಕೆಲಸಕ್ಕೆ ಹೋಗ್ತೀವಿ, ಒಂದು ಮನೇನ ಇಷ್ಟೇ ಬೌಂಡ್ರಿ ಹಾಕ್ಕೊಂಡು ಮೇಂಟೈನ್ ಮಾಡ್ತೀವಿ ಅಂತಂದರೆ ಮತ್ತೆ ಎಷ್ಟೋ ಸೈಕಲ್ ಬರಬೇಕು ನಾವು. ಅದು ಮುಕ್ತಿ ಮಾರ್ಗವಾಗಿರಲ್ಲ. ಸೊ ಮುಕ್ತಿ ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, 3 ಮಾರ್ಗದಲ್ಲಿ ಸೈಮಲ್ಟೇನಿಯಸ್ಲಿ ಓಡಬೇಕು ನಾವು. ಆ 3 ಮಾರ್ಗಕ್ಕೂ ನಾವು ಟೈಮ್ ಮ್ಯಾನೇಜ್ಮೆಂಟ್ ಹಾಕ್ಕೊಳ್ಳೋದು ಬಹಳ ಮುಖ್ಯ. ಅದ್ರ ಜೊತೆ ಆರೋಗ್ಯವನ್ನು ನೋಡ್ಕೋಬೇಕು. ಯಾಕೆಂದರೆ ನಿನಗೆ ದೇಹನೇ ಸರಿಗಿಲ್ಲ ಅಂತಂದಾಗ ನೀನು ಕೂತ್ಕೊಂಡು ಯಾವಾಗೆಲ್ಲ TV ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅದೇ ವಾಕ್ ಮಾಡಿ 1 ಅವರ್ ಅಂದರೆ ಮಾಡಲ್ಲ.
ಆಮೇಲೆ ಎಲ್ಲರೂ ನನಗೆ ಮಂಡಿ ನೋವು ಇದು ನೋವು ಕಾಯಿಲೆ ಬಂತು ರೀ, ನನಗೆ BP ಬಂತು ರೀ ನಂಗೆ ಶುಗರ್ ಬಂತು ರೀ. ಆದರೆ ಮೊದಲಿಂದನೇ ಇವ್ರು ಇದನ್ನು ಕಲ್ಟಿವೇಟ್ ಮಾಡ್ಕೊಳಕ್ಕೆ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಒಂದು ಡಿಸಿಪ್ಲಿನ್ನ ಪ್ರಾಕ್ಟೀಸ್ ಮಾಡಿಸಿರ್ಬೇಕು. ನಾಟ್ ಜಸ್ಟ್ ಅಕಾಡೆಮಿಕ್ ಎಜುಕೇಷನ್ಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಬರೋದು ಅಂತಲ್ಲ, ಇವೆಲ್ಲವನ್ನು ಪ್ರಾಕ್ಟೀಸ್ ಮಾಡಿಸಿದಾಗ ಮಕ್ಕಳು ಮುಂದೊಂದು ದಿನ ಸಾಧನೆ ಮಾಡೇ ಮಾಡ್ತಾರೆ. ಈಗ ನೀವು 3 ಟ್ರಸ್ಟ್ಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಲ್ಲ, ಏನೇನು 3 ಟ್ರಸ್ಟ್ಗಳು? ನಮ್ಮ ಮನೆ ಅನ್ನೋ ಟ್ರಸ್ಟು, ನಾನು ಈ ಮುಖಪುಟ ಮಾಡೋಕ್ಕೆ ಮುಂಚಿಂದಾನೇ ನಾನು ಅದನ್ನ HIV ಇನ್ಫೆಕ್ಟೆಡ್ ಮಕ್ಕಳಿಗೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಎರಡನ್ನೂ ಸಪೋರ್ಟ್ ಮಾಡ್ಕೊಂಡು ಮೊದಲಿಂದ ಅದ್ರ ಬಗ್ಗೆ ಇವೆಂಟ್ಗಳನ್ನ ಮಾಡಿದ್ದೆ. ಇವನ್ AR ರೆಹಮಾನ್ ಶೋ ಮಾಡಿದ್ದೆ ತುಂಬ ಕಂಟ್ರಿಗಳಲ್ಲಿ. ಅದೇನು ಅಂದರೆ ಮಕ್ಕಳು ಗೌರ್ಮೆಂಟ್ ಶಾಲೆಯಲ್ಲಾದರೂ ಓದಬೇಕು ಅನ್ನೋದು ನನ್ನ ಆಸೆ ಇತ್ತು. ಯಾಕೆಂದರೆ ರೆಗ್ಯುಲರ್ ಮಕ್ಕಳ ಜೊತೆ ಆ ಮಕ್ಕಳನ್ನ ಕೂಡಿಸಿ ಅವರು ಮಾಡಿಸ್ತಿರ್ಲಿಲ್ಲ ಅಂತ. ಇದಿದೆ ವಿಶ್ವ ಹಿಂದೂ ಮಹಿಳಾ ಪ್ರತಿಷ್ಠಾನ ಅನ್ನೋದು ಇನ್ನೊಂದು ಟ್ರಸ್ಟ್. ಅದರಲ್ಲಿ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನಾನು ಏನು ಮಾಡ್ತೀನಿ, ಪ್ರತಿ ವರ್ಷ ಒಂದು 20 ಜನ ಹೆಣ್ಮಕ್ಳಿಗೆ ಈ ಸೆಲ್ಫ್ ಸಸ್ಟೈನ್ ಆಗಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಅವ್ರಿಗೆ ಬಿಸ್ನೆಸ್ ಹಾಕ್ಕೊಡ್ತೀವಿ. ಅದು ಬ್ಯೂಟಿ ಪಾರ್ಲರ್ ಆಗಿರಬಹುದು, ಕಾಂಡಿಮೆಂಟ್ಸ್ ಆಗಿರಬಹುದು, ಅಥವಾ ಯಾವುದೋ ಒಂದು ಟೈಲರಿಂಗ್ ಶಾಪ್ ಆಗಿರ್ಬೋದು. ಅಂದರೆ ಮಹಿಳೆ ಕೂಡ ಅರ್ನ್ ಮಾಡಿದ್ರೆ ಅವ್ರ ಮಕ್ಕಳನ್ನ ಓದಿಸೋದಕ್ಕೆ ಸುಲಭ ಆಗುತ್ತೆ. ಮತ್ತು ಅವ್ರು ಬೇರೆ ದಾರಿನ ಹಿಡಿಯೋ ಕೆಟ್ಟ ದಾರಿಗೆ ಹೋಗೋ ಬದಲು ಒಂದು ಒಳ್ಳೆ ಗೌರವಾನ್ವಿತ ಪೊಸಿಷನ್ಲಿ ಒಂದು ಪೆಟ್ಟಿಗೆ ಅಂಗಡಿ ಹಾಕ್ಕೊಂಡ್ರು ಸರ್, ತರಕಾರಿ ಅಂಗಡಿ ಹಾಕ್ಕೊಂಡ್ರು ಕೂಡ ಇವಾಗ ಎಲ್ಲ ರೀತಿ ಲೋನುಗಳು ಕೊಡ್ತಿದ್ದಾರೆ ಪ್ರಧಾನಮಂತ್ರಿ ಯೋಜನೆಗಳಲ್ಲಿ. ಅದನ್ನ ತೊಗೊಂಡು ಅವರು ನೀಟಾಗಿ ಅವ್ರವ್ರ ಜೀವನನ ಸಾಗಿಸ್ಕೋಬೋದು ಅಂತ. ಇನ್ನೊಂದು ಬ್ರಹ್ಮಜ್ಞಾನ ಪೀಠಮ್ ಇದೇ ರೀತಿ ವೇದ ಪಾಠ ಶಾಲೆಗಳು ಮತ್ತು ತತ್ವಜ್ಞಾನವನ್ನು ಹೇಳ್ಕೊಡೋದು. ಈ ಮಕ್ಳಿಗೆ ಏನು ಮಾಡಿಸ್ತೀನಿ, ನಾನು ಸಮ್ಮರ್ ಕ್ಯಾಂಪಲ್ಲಿ ರೆಗ್ಯುಲರ್ ಸುಮ್ಮನೆ ಪೇಂಟ್ ಮಾಡು ಇದು ಮಾಡೋದಕ್ಕೆ ಕಳಿಸಲ್ಲ. ಈ ಡಿಸಿಪ್ಲಿನ್, ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಬೇಕು, ಅವ್ರ ತಟ್ಟೆ ಅವರೇ ತೊಳೆದಿಡಬೇಕು, ಅವ್ರು ಯೋಗ ಮಾಡಬೇಕು. ಇವಾಗ ಮಾಡಿ ಬಿಟ್ಬಿಡ್ಬೇಕು. ಅವ್ರಿಗೆ ಇವಾಗ ಅದು ಉಪಯೋಗಕ್ಕೆ ಬರುತ್ತೋ ಇಲ್ವೋ, ಮುಂದೊಂದು ದಿನ ಪಿಕಪ್ ಮಾಡ್ತಾರೆ 20 ವರ್ಷ ಆದಮೇಲೆ. ಸೊ ಮೊದಲು ಕರ್ಮ ಕಲಿಸ್ಬಿಟ್ರೆ ಒಳ್ಳೇದು ಅಂತ. ಆಮೇಲೆ ಕರ್ಮನಾಗಿರ್ಲಿ. ಇವನ್ ನನ್ಗೇನು ತುಂಬಾ ಖುಷಿ ಆದ್ ಗೊತ್ತಾ, ಅನಂತ್ನಾಗ್ ಸರ್ ಚಿಕ್ಕವರಾಗಿದ್ದಾಗ ಭಗವದ್ಗೀತೆದ್ ನೋಡಿ ಅವ್ರು 700 ಶ್ಲೋಕಗಳು ಪಟ 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 ಅಂತ ಬೈ ಹಾರ್ಟಲ್ಲಿ ಮಾಡ್ಕೊಂಡು ಹೇಳ್ತಾರೆ. ನಾ ಹಿಂಗೇ ನೋಡ್ತಾ ಇರ್ತೀನಿ, ನೋಡಿ ಇದೆಲ್ಲ ನಮಗೆ ಮಾಡಿಸ್ಲಿಲ್ಲ ಯಾರು. ಅವ್ರು ಅವಾಗ ಓದೋವಾಗ ಅವರು ಅಂತ ಹೇಳ್ತಿಲ್ಲ, ಯಾರೇ ಒಂದು ಮಗು ಹಿಂಗೆ ಕೂತ್ಕೊಂಡು ವೇದ ಪಾಠಶಾಲೆ ಮಂತ್ರ ಹೇಳೋವಾಗ ಅದ್ರ ಮೈಂಡ್ ಎಲ್ಲೋ ಇರ್ಬೋದು, ಊಟ ಎಷ್ಟೊತ್ತಿಗೆ ಮಾಡ್ತೀನಿ, ಅಪ್ಪ ಅಮ್ಮ ಏನು ಮಾಡ್ತೀನಿ, ಅವಾಗ ಅದ್ರ ಬೆಲೆ ಗೊತ್ತಿಲ್ಲದೆ ಇರಬಹುದು. ಆದರೆ ಅದು ಒಂದಲ್ಲ ಒಂದು ದಿನ ನಿಮಗೆ ಜೀವನಕ್ಕೆ ಅದು ಹೆಲ್ಪ್ ಆಗೇ ಆಗುತ್ತೆ. ಸೊ ನಾನು ಚಿಕ್ಕ ವಯಸ್ಸಿಂದ ಕಷ್ಟವನ್ನು ನೋಡ್ಕೊಂಬಂದಿರೋದು, ಕಷ್ಟ ಕಲಿಬೇಕು ಅನ್ನೋದು, ಮತ್ತು ನಾವು ಇದೆಲ್ಲ ಧರ್ಮಾಚರಣೆಗಳನ್ನು ಮಾಡೋದು ಕಲ್ತಿರೋದು ನಂಗೆ ಅವತ್ತು ಗೊತ್ತಾಗದೇ ಇರ್ಬೋದು. ಏನು ನಮ್ಮಮ್ಮ ಪೂಜೆ ಆಗೋ ತನಕ ಊಟ ಮಾಡಬೇಡ ಅಂತಾರೆ, ನಾನು ಚಿಕ್ಕ ಹುಡುಗಿ ಅಂತೆಲ್ಲ ಬೈಕೊಂಡಿರ್ಬೋದು. ಆದರೆ ಇವತ್ತು ನಮಗೆ ಗೊತ್ತಾಗತ್ತೆ ಅದ್ರ ಬೆಲೆ ಏನು, ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಬಟ್ ಈ ಟ್ರಸ್ಟ್ ಅಲ್ಲದೆ ಇನ್ನೊಂದು ಬಿಸ್ನೆಸ್ ಬಗ್ಗೆ ಹೇಳಿ. ನಂದು ಕಂಪನಿ ಇಂಡಿಯಾ ಕ್ಲಾಸಿಕ್ ಆರ್ಟ್ಸ್ ಅಂತ, ನಾನು ಅದನ್ನು ಅಷ್ಟೇ 20 ವರ್ಷದಿಂದ ರನ್ ಮಾಡ್ತಾ ಇದ್ದೀನಿ. ಅದರಲ್ಲೆಲ್ಲ ಇವೆಂಟ್ಸ್ ಮಾಡ್ತೀನಿ, ಮಿಸ್ ಕರ್ನಾಟಕ ಇವೆಂಟ್ಸ್ ಮಾಡ್ತಿದ್ದೆ. ನನ್ನ ಫಿಲ್ಮ್ ಪ್ರೊಡಕ್ಷನ್ಸ್ ಎಲ್ಲ ಇಂಡಿಯಾ ಕ್ಲಾಸಿಕ್ ಆರ್ಟ್ಸ್ ನನ್ನ ಕಂಪ್ನಿಯಲ್ಲೇ ಮಾಡೋದು. ಅದ್ರ ಜೊತೆಗೆ ಶಾರ್ಟ್ ಫಿಲಮ್ಸು, ಅಡ್ವರ್ಟೈಸ್ಮೆಂಟ್ಸು ಎಲ್ಲ ಮಾಡ್ತೀನಿ. ನಂದು ಏಜೆನ್ಸಿ ಇದೆ. ನನ್ನ ಫಿಲಮ್ ಪ್ರೊಡಕ್ಷನ್ ಜೊತೆಗೆ ಈ ದಸರಾ ಇವೆಂಟ್ಗಳನ್ನೆಲ್ಲ ಮಾಡ್ತಾ ಇದ್ದೆ ಎಲ್ಲ ಕಡೆನೂ. ಸೊ ಅದು ಬಿಟ್ಟು ಪ್ರೈವೇಟ್ ಇವೆಂಟ್ಸ್ ಆರ್ಗನೈಸ್ ಮಾಡ್ತೇನೆ, ಮ್ಯೂಸಿಕಲ್ ಇವೆಂಟ್ಸ್. ಮ್ಯೂಸಿಕಲ್ ಅಂದರೆ ಯಾವ ಥರದ ಮ್ಯೂಸಿಕ್? ಈ ಸಿನಿಮಾ, ಕ್ಲಾಸಿಕಲ್. ನನಗೆ ಆಮ ಕ್ಲಾಸಿಕಲ್ ಡ್ಯಾನ್ಸರ್, ವರ್ಲ್ಡ್ ವೈಡ್ ಕ್ಲಾಸಿಕಲ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೆ ಮೊದಲಿಂದ. ಡ್ಯಾನ್ಸ್ನಲ್ಲಿ ಯಾರ ಹತ್ರ ಕಲ್ತದ್ದು ನೀವು? ನಾನು ಸುಭದ್ರಾ ಪ್ರಭು ಹತ್ರ ಕಲಿತೆ. ಇಲ್ಲಿ ಏನೇನೆಲ್ಲ ನಾನು ಜೂನಿಯರ್ ಸೀನಿಯರ್ ಮಾಡ್ಕೊಂಡೆ ಅವಾಗ. ಅದಾದ್ಮೇಲೆ ನಾನೇ ಸ್ಕೂಲ್ಗೆ ಹೇಳ್ಕೊಡೋಕೆ ಶುರು ಮಾಡ್ಬಿಟ್ಟು ನಾನು ಆಮೇಲೆ ಮುಂದಕ್ಕೆ ಕಂಟಿನ್ಯೂ ಮಾಡಲ್ಲ. ಸಂಗೀತದಲ್ಲೂ ಜೂನಿಯರ್ ಮಾಡ್ಕೊಂಡೆ. ಕಲಿಸ್ತೀರಿ ಮತ್ತು ಶೋನು ಕೊಡ್ತೀರಿ ಎರಡು? ಹೌದು. ನೀವು ಅಂದ್ರೆ ಟೀಚರ್ ಪರ್ಫಾರ್ಮರ್. ಎಸ್, ಯಾ. ಅವುಗಳ ಬಗ್ಗೆ ಹೆಂಗೆ? ನನಗೆ ಪ್ರಾಬಬ್ಲಿ ಇದೆಲ್ಲ ಹೋದ ಜನ್ಮದಿಂದ ಬಂದಿತ್ತು ಅನ್ಸುತ್ತೆ ಸರ್. ಇಂಟ್ರೆಸ್ಟ್ ನನಗೆ ಫಸ್ಟ್ ಬಂದಿದೆ ಡ್ಯಾನ್ಸ್ ಬಗ್ಗೆ, ಕ್ಲಾಸಿಕಲ್ ಡ್ಯಾನ್ಸ್ ಬಗ್ಗೆ. ಸೊ ಅಲ್ಲಿಂದ ಶುರುವಾಗಿ ನಾನು ಬೆಳ್ಳೂರಿಂದ ಅರಸೀಕೆರೆಗೆ ಹೋಗಿ ಡ್ಯಾನ್ಸ್ ಕಲ್ತ್ಕೊಂಬಂದು ಆಮೇಲೆ ತಿರ್ಗಾ ಬೆಂಗಳೂರಿಗೆ ಬಂದಾಗ ಕಂಟಿನ್ಯೂ ಮಾಡಿದೆ. ಆಮೇಲೆ ವರ್ಲ್ಡ್ ವೈಡ್ ಪ್ರೋಗ್ರಾಮ್ಸ್ ಮಾಡಿದೆ. ಅದರಲ್ಲೂ ನೋಡಿ ಟಾಪಿಕ್ಕು ನನಗೇ ಜ್ಞಾನ ಇಲ್ಲದೆ ಇದ್ದಾಗ ವೇದಾಸ್ ದ ಯೂನಿವರ್ಸಲ್ ಟ್ರೂತ್ ಅನ್ನೋದೇ ತೊಗೊಂಡಿದ್ದೆ. ವೇದಗಳು ಯೂನಿವರ್ಸಲ್ ಟ್ರೂತು. ಅದರಲ್ಲಿ ಎಲ್ಲವನ್ನು ಒಂದು ಬ್ರಾಡ್ವೇ ಶೋ ಥರ ಎಲ್ಲ ವೇದಗಳ ಬಗ್ಗೆನೂ ಡ್ಯಾನ್ಸ್ ನೃತ್ಯ ರೂಪಕದಲ್ಲಿ ತೋರಿಸ್ಕೊಂಬಂದು ಎಂಡಲ್ಲಿ ಭಗವದ್ಗೀತೆ ತೋರಿಸಿದ್ದೆ. ಸೊ ಅದೆಲ್ಲ ನನಗನ್ಸುತ್ತೆ ದೇವರೇ ನನಗೆ ಎನರ್ಜಿ ಕೊಟ್ಟು ಮಾಡಿಸ್ತಾರೇನೋ. ಅದೇ ಪ್ಯಾತಲ್ಲಿ ನಾನು ಡ್ಯಾನ್ಸ್ ತೊಗೊಳ್ಳಿ, ಫಿಲಮ್ ತೊಗೊಳ್ಳಿ, ಏನು ತೊಗೊಳ್ಳಿ ಅದೇ ಕಡೆನೇ ಹೋಗುತ್ತೆ. ಈಗ ನೀವು ಸಿನಿಮಾ ಬಗ್ಗೆ ಹೇಳಿದ್ರಿ, ನೀರಾರ್ಯ. ನೆಕ್ಸ್ಟು ಏನು ಪ್ಲಾನ್ ಇದೆ? ನೆಕ್ಸ್ಟ್ ಒಂದು ಕೇತು ಕಾಲಿಂಗ್ ಅಂತ ಫಿಲ್ಮ್ ಮಾಡ್ತಾ ಇದ್ದೀನಿ. ಕೇತು ಗ್ರಹ ಇದೆಯಲ್ಲ, ಕೇತು ಕಾಲಿಂಗ್ ಯಾಕೆ ಅಂದರೆ ಕೇತು ಇಸ್ ಅ ಸ್ಪಿರಿಚುವಲ್ ಗ್ರಹ. ಬೇರೆ 8 ಗ್ರಹಗಳು ನಮಗೆ
ಹೊರಗಿನ ಜೀವನವನ್ನು ತೋರಿಸಿದ್ರೆ ಕೇತು ನನ್ನ ಒಳಗಿನ ಜೀವನವನ್ನು ತೋರಿಸುತ್ತೆ. ನಾನು ಏನಕ್ಕೋಸ್ಕರ ಹುಟ್ಟಿದ್ದೀನಿ, ನಾನು ಏನು ಮಾಡಬೇಕು, ಯಾವಾಗಲೂ ನಾನು ಒಂದೇ, ನಾ ಬಂದಿದ್ದು ಒಬ್ಬಳೇ, ಸಾಯೋದು ಒಬ್ಬಳೇ, ನಾವು ಹೋಗಬೇಕಾಗಿರೋದು ಪರಮಾತ್ಮನಿಗೆ ಎನರ್ಜಿ ಕನೆಕ್ಟ್ ಆಗಬೇಕು ಅಂತ. ಸೊ ಕೇತುನೆಲ್ಲ ನೆಗೆಟಿವ್ ಆಗಿ ತಿಳ್ಕೊಂಡಿರ್ತಾರೆ. ಆಮೇಲೆ ಹೆದರ್ಕೋತಾರೆ, ಅಯ್ಯೋ ಕೇತು ಬಂದುಬಿಟ್ರೆ ಜೈಲಿಗೆ ಹಾಕ್ಸುತ್ತೆ, ಹಾಸ್ಪಿಟ್ಲಿಗೆ ಕಳಿಸುತ್ತೆ ಈ ಥರ ಅಂತ. ಬಟ್ ಕೇತು ಅಷ್ಟೇ ಒಳ್ಳೆ ಗ್ರಹ. ಅದಂಗೆಲ್ಲ ಮಾಡಿಸೋದು ಯಾಕೆ ಅಂದರೆ, ಈ ಜೀವನದ ಅಟ್ಯಾಚ್ಮೆಂಟ್ಗಳನ್ನೆಲ್ಲ ಬಿಟ್ಟು ಪರಮಾತ್ಮನ ಕಡೆಗೆ ಶರಣಾಗತಿ ತಗೋ ಅನ್ನೋದಕ್ಕಾಗಿ ಕೇತು ನಿಮಗೆ ಕಷ್ಟ ಕೊಡ್ತಾ ಹೋಗುತ್ತೆ. ಬಟ್ ಅದನ್ನ ಕಥೆ ರೂಪದಲ್ಲೇ ಇರುತ್ತೆ ಅಂದರೆ ಇಟ್ಸ್ ಅ ಬ್ಯೂಟಿಫುಲ್. ಈಗಿನ ಕಾಲದ ಜನ್ರೇಷನ್ ಮಕ್ಕಳಿಗೆ ನವಗ್ರಹಗಳು ಹೇಗೆ, ಮೇಡಮ್ ನಾವು ಸೆಟ್ಲೇ ಆಗಿಲ್ಲ ಮೇಡಮ್ ಲೈಫಲ್ಲಿ, ನಾನು ತುಂಬ ಕಷ್ಟಪಟ್ಟೆ, ಎಲ್ಲ ಎಫರ್ಟ್ ಹಾಕಿ ಮಾಡಿದೆ, ಆದರೂ ಸೆಟ್ಲ್ ಆಗಿಲ್ಲ ಅಂತಲ್ಲ, ಹೇಗೆ ನವಗ್ರಹಗಳು ನಿಮಗೆ ಡಿಸಿಪ್ಲಿನ್ನ ಹೇಳ್ಕೊಡಕ್ಕೆ ಹೋಗುತ್ತೆ. ನೀವು ಅವ್ರಗಳ ಮಾತನ್ನು ಕೇಳೋದಿಲ್ಲ. ಇವಾಗ ಗುರುಗ್ರಹ ಬಂದು ನಿಮ್ಗೇನೋ ಹೇಳ್ತಾ ಇರುತ್ತೆ, ಹೋಗೋ ನಿನ್ನ ಮಾತು ಯಾರೋ ಕೇಳ್ತಾರೆ ಅಂತ ಮುಂದಕ್ಕೆ ಹೊರಟೋಗಿರ್ತಾರೆ. ಯಾವುದೋ ಒಂದು ಸಮಯದಲ್ಲಿ ಬಂದು ಯಾರೋ ನಿಮ್ಗೆ ಹೇಳಿದಾಗ ಅದಕ್ಕೆ ನೀವು ಪ್ರಜ್ಞಾನಂ ಬ್ರಹ್ಮ ನಾನು ಹೇಳ್ದಂಗೆ ಯಾಕೆ ಅವ್ರು ಹೇಳ್ತಿರಬಹುದು, ಯಾಕೆ ದೇವ್ರು ನನಗೆ ಇವ್ನ ಬಾಯಲ್ಲಿ ಹೇಳಿಸ್ತಿರಬಹುದು, ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ನೀನು ಇಗ್ನೋರ್ ಮಾಡಿ ಹೋದಾಗ ನಿನ್ನ ಜೀವನ ಏನೇನೇನು ಪ್ರಾಬ್ಲಮ್ಗೆ ಸಿಕ್ಕಾಕೊಡುತ್ತೆ. ಮತ್ತು ಗ್ರಹಗಳು ನಮ್ಮ ಪ್ರೈಮ್ ಟೈಮಲ್ಲಿ ಹೇಗೆ ಆಟ ಆಡಿರುತ್ತೆ ಅಂತ ಅದ್ರ ಬಗ್ಗೆ ಕೇತು ಕಾಲಿಂಗ್. ನೆಕ್ಸ್ಟ್ ಬರವಣಿಗೆ ಏನಿರ್ತದೆ ಅಂತ ಪ್ಲಾನ್? ಈ ಫಿಲಮ್ದು ಈಗ ಇಷ್ಟು ಬರದೆ ನಾನು, ಬಿಕಾಸ್ ಇದು ಟೆಕ್ನಿಕಲಿ ಅಸ್ಟ್ರಾಲಜಿ ಬೇಸ್ಡೇ ಆಗಿರೋದ್ರಿಂದ ಪರಾಶರ ಮಹಾಮುನಿಗಳು, ಭೃಗು ಮಹಾಮುನಿಗಳು ಮತ್ತು ವರಹ ಮಿಹಿರ ಅವ್ರದ್ದು ಕಾಲಪುರುಷ ಕುಂಡಲಿ ಎಲ್ಲ ತೊಗೊಂಡು ನಾ ಬರೀಬೇಕಾಯ್ತು, ಜೈಮಿನಿದು ಎಲ್ಲ. ಸೊ ಅದ್ರದ್ದು ಒಂದು ನೆಕ್ಸ್ಟ್ ಬುಕ್ ಬರೀತಾ ಇದ್ದೀನಿ. ಅಸ್ಟ್ರಾಲಜಿದು ಏನಾಗಿದೆ, ಎಲ್ರಿಗೂ ಜನಗಳಿಗೆ ಇದು ಕರೆಕ್ಟಾ ಅನ್ನೋದೊಂದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ. ಇವಾಗ ಪರಾಶರ ಮಹಾಮುನಿಗಳು ವಕ್ರೀಗ್ರಹವೇ ನಿನಗೆ ಪ್ರಬಲವಾದ ಯೋಗವನ್ನು ಕೊಡುತ್ತೆ, ಅವನೇ ನಿಂಗೆ ಒಳ್ಳೇದು ಮಾಡ್ತಾನೆ ಅಂದರೆ, ಭೃಗು ಮಹರ್ಷಿಗಳು ಇಲ್ಲ ವಕ್ರೀಗ್ರಹ ಕೊಡಲ್ಲ ಅಂತಾರೆ. ಅಂದರೆ ಅವ್ರವ್ರದ್ದು ನಂದು. ಇವಾಗ ಭೃಗು ಬಿಂದು ಅನ್ನೋದನ್ನ ಹೇಳ್ತಾರೆ, ಚಂದ್ರನಿಗೂ ಮತ್ತು ರಾಹುಗೂ ಮಧ್ಯದಲ್ಲಿರೋದೇ ನಿನ್ನ ಜೀವನದ ಪರಮ ಮುಖ್ಯ ಗ್ರಹ ಅಂತ. ಸೊ ಪರಾಶರರು ಪರಾಶರ ಹೋರದ ಬಗ್ಗೆ ಹೇಳ್ತಾರೆ, ಜೈಮಿನಿ ಮಹರ್ಷಿಗಳು ಒಂದು ಹೇಳ್ತಾರೆ, ಲಾಲ್ ಕಿತಾಬ್ ಒಂದು ಹೇಳುತ್ತೆ, ಮತ್ತು ಕಾಲಪುರುಷ ಕುಂಡಲಿ ಒಂದು ಹೇಳುತ್ತೆ. ಸೊ ಹಾಗಾಗಿ ಮನುಷ್ಯನಿಗೆ ಏನಕ್ಕೆ ಇವಾಗ ಹಳೆ ಕಾಲದಲ್ಲೂ ಈ ಮುಹೂರ್ತ ಸಮಯ ಕಾಲ ಎಲ್ಲವನ್ನು ನೋಡಿನೇ ಎಲ್ಲವನ್ನು ಫಿಕ್ಸ್ ಮಾಡ್ತಾ ಇದ್ವಿ. ಒಂದು ಯುದ್ಧ ಮಾಡಕ್ಕೆ ಹೋಗೋಕ್ಕೂ ಮುಹೂರ್ತ ನೋಡ್ತಾ ಇದ್ರು. ಸೊ ಹಾಗಾಗಿ ಅದು ಎಷ್ಟು ಬಹಳ ಮುಖ್ಯ, ಆ ಪ್ಲಾನೆಟರಿ ಸಿಸ್ಟಮ್ ಅಲೈನ್ಮೆಂಟ್ ಎಷ್ಟು ಮುಖ್ಯ. ಮತ್ತು ನಾನು ಈ ಭೂಮಿ ಮೇಲೆ ಹುಟ್ಟಿದಾಗ ಹೇಗೆ ನನಗೆ ಮಾತ್ರ ಈ ಡಿಫ್ರೆಂಟ್ ಕುಂಡು, ಈಗ ನಾನು ಹುಟ್ಟಿರೋ ಸಮಯದಲ್ಲೇ ನೀವೆಲ್ಲ ಎಷ್ಟೋ ಜನ ಹುಟ್ಟಿರ್ಬೋದು, ಆದರೂ ನನ್ನ ಡಿಗ್ರಿ ಬೇರೆ ಇರುತ್ತೆ, ನನ್ನ ಲಗ್ನ ಬೇರೆ ಇರುತ್ತೆ, ಪಕ್ಕದ ಒಂದು ಬೇರೆ ಇರುತ್ತೆ. ಅದು ಹೇಗೆ ಬದಲಾವಣೆಗಳಾಗುತ್ತೆ. ಸೊ ಇದೆಲ್ಲ ಅದೊಂದು ದೊಡ್ಡ ಸಬ್ಜೆಕ್ಟು ಸರ್. ನಾನು ಹೆಂಗೆ ತತ್ವಶಾಸ್ತ್ರ ಓದ್ತೀನೋ ಅದರಲ್ಲಿ ವೇದಗಳ ಉಪ ಅಂಗವೇ ಜ್ಯೋತಿಷ್ಶಾಸ್ತ್ರ. ಅದು ಕೂಡ ನನಗೆ ತುಂಬ ಇಂಟ್ರೆಸ್ಟಿಂಗ್. ನನ್ನ PhD ನಲ್ಲಿ ಒನ್ ಆಫ್ ದ ಸಬ್ಜೆಕ್ಟ್ಸ್ ಆಗಿತ್ತು. ಮೇಡಮ್, ಇಷ್ಟೊತ್ತು ನೀವು ನಿಮ್ಮ ಜರ್ನಿ ಬಗ್ಗೆ, ನಿಮ್ಮ ಸಿನಿಮಾಗಳ ಬಗ್ಗೆ, ನಿಮ್ಮ ಆಲೋಚನಾ ಕ್ರಮಗಳ ಬಗ್ಗೆ ಹಲವು ಸಂಗತಿಗಳನ್ನ ಹೇಳ್ಕೊಟ್ರಿ. ನಿಮಗೆ ನಾನು ಹೇಳ್ಬೇಕು ಸರ್, ಸೋ ನೈಸ್ ಆಫ್ ಯು. ನಿಮಗೆ ಪೇಷನ್ಸ್ ಇದೆ, ನೀವು ಇಷ್ಟೆಲ್ಲ ಕೂತ್ಕೊಂಡು ಕೇಳಿದ್ರಿ. ಆಮೇಲೆ ಬುಕ್ ಬ್ರಹ್ಮ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ಲರ ಜೀವನನೂ ಸಂತೋಷವಾಗಿರಲಿ ಅಂತ ಹಾರೈಸ್ತೀನಿ. ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್.